ಹಲೋ ಎವ್ರಿವನ್, ಗುಡ್ ಈವ್ನಿಂಗ್. ಪೊಲಿಟಿಯಲ್ಲಿ ನಾವು ಲಾಸ್ಟ್ ವಿಡಿಯೋಗಳಲ್ಲಿ ಜುಡಿಷಿಯರಿ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಸುಪ್ರೀಂ ಕೋರ್ಟಿನ ಸ್ಟ್ರಕ್ಚರ್, ಜಡ್ಜಸ್, ಕಂಪೋಸಿಷನ್ ಇರಬಹುದು, ಟೆನ್ಯೂರ್ ಎಲ್ಲದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ಅದರದ ಮುಂದಿನ ಭಾಗ ಇದು. ಇಲ್ಲಿ ಮೊದಲು 3 ಮುಖ್ಯವಾದ ಟರ್ಮ್ಗಳನ್ನು ನೋಡೋಣ. ನೀವು ಕೇಳಿಸ್ತಾ ಇದೆ ಅಂತ ಅಂದ್ಕೊಳ್ತೇನೆ ಅಲ್ವಾ? ಎವ್ರಿಥಿಂಗ್ ಇಸ್ ಫೈನ್. ನೋಡಿ, ಜುಡಿಷಿಯಲ್ ರಿವ್ಯೂ, ಜುಡಿಷಿಯಲ್ ಆಕ್ಟಿವಿಸಮ್, ಜುಡಿಷಿಯಲ್ ಓವರ್ ರೀಚ್. ಒಂದು ಮ್ಯಾಚ್ ನಡೀತಾ ಇದೆ, ಫುಟ್ಬಾಲ್ ಇರಬಹುದು, ಕ್ರಿಕೆಟ್ ಇರಬಹುದು, ಏನೇ ಅಂದ್ಕೊಳ್ಳಿ. ಫುಟ್ಬಾಲಲ್ಲಿ ರೆಫ್ರಿ ಇರ್ತಾರೆ. ಜುಡಿಷಿಯಲ್ ರಿವ್ಯೂ ಅಂತಂದರೆ ರೆಫ್ರಿ ಏನು ಚೆಕ್ ಮಾಡ್ತಾ ಇದ್ದಾರೆ. ರೆಫ್ರಿ ಚೆಕಿಂಗ್ ಇಫ್ ಅ ಗೋಲ್ ವಾಸ್ ಸ್ಕೋರ್ಡ್ ಅಕಾರ್ಡಿಂಗ್ ಟು ದ ರೂಲ್ಸ್. ಆ ರೆಫ್ರಿಗಿರೋ ಸ್ಟ್ಯಾಂಡರ್ಡ್ ಪವರ್ ಅದು. ಗೋಲ್ ಒಂದು ಟೀಮಿಗೆ ಸಿಕ್ಕಿದೆ ಅಂತಂದರೆ, ಆ ಸ್ಕೋರ್ ಆಗಿದೆ ಅಂತಂದರೆ ರೂಲ್ಸ್ ಪ್ರಕಾರನೇ ಅವರು ಆ ಸ್ಕೋರನ್ನು ಗೇನ್ ಮಾಡಿದಾರಾ, ಸ್ಟ್ಯಾಂಡರ್ಡ್ ಪವರ್ ಯೂಸ್ ಮಾಡಿಕೊಂಡು ರೆಫ್ರಿ ಅದನ್ನು ಚೆಕ್ ಮಾಡೋದು, ರಿವ್ಯೂ ಮಾಡಿರೋ ಥರ. ಆಕ್ಟಿವಿಸಮ್ ಅಂತಂದರೆ ರೆಫ್ರಿ ನೋಟಿಸಿಂಗ್ ದಿ ಗ್ರಾಸ್ ಇಸ್ ಟೂ ಲಾಂಗ್ ಆ್ಯಂಡ್ ಆರ್ಡರಿಂಗ್ ದಿ ಗ್ರೌಂಡ್ ಕೀಪರ್ ಟು ಕಟ್ ಇಟ್ ಸೊ ದ ಗೇಮ್ ಕ್ಯಾನ್ ಬಿ ಪ್ಲೇಡ್ ಬೆಟರ್. ಪ್ರೊಯಾಕ್ಟಿವ್ ಪವರ್ ಇದು. ಅಂದರೆ ಅವರ ಒಂದು ಸ್ಟ್ಯಾಂಡರ್ಡ್ ಪವರ್ಗಿಂತ ಸ್ವಲ್ಪ ಒಂದು ಹೆಜ್ಜೆ ಮುಂದೆ ಹೋಗಿ ನಾನೇ ಅರ್ಥ ಮಾಡಿಕೊಂಡು, ಸಿಚುವೇಶನ್ನ ಅರ್ಥ ಮಾಡಿಕೊಂಡು ಈ ಆಟವನ್ನು ಇನ್ನಷ್ಟು ಚೆನ್ನಾಗಿ ನಡೆಸ್ಕೊಂಡು ಹೋಗೋದು ಹೇಗೆ ಅನ್ನೋ ರೀತಿ ತೆಗೆದುಕೊಳ್ಳುವಂಥ ಒಂದು ಮೆಷರ್, ಸ್ಟೆಪ್ ಅದು ಆಕ್ಟಿವಿಸಮ್. ಅದೇ ಓವರ್ ರೀಚ್ ಅಂತಂದ್ರೆ ಏನು? ರೆಫರಿ ಟೇಕಿಂಗ್ ದಿ ಬಾಲ್ ಆ್ಯಂಡ್ ಟ್ರೈಯಿಂಗ್ ಟು ಸ್ಕೋರ್ ಅ ಗೋಲ್ ಹಿಮ್ಸೆಲ್ಫ್. ಇವರೇ ಮುಂದೆ ಹೋಗಿ ಒಂದು ಟೀಮಿನ ಪರವಾಗಿ ತಾನೇ ಗೋಲ್ ಮಾಡೋದಿರ್ಬೋದು, ಸ್ಕೋರನ್ನು ಎಕ್ಸ್ಟ್ರಾ ಆ್ಯಡ್ ಮಾಡೋದಿರ್ಬೋದು. ಅಂದರೆ ನೆಗೆಟಿವ್ ಅಥವಾ ಎಕ್ಸೆಸಿವ್ ಪವರ್. ರಿವ್ಯೂ ಅಂತಂದರೆ ಸ್ಟ್ಯಾಂಡರ್ಡ್ ಆಗಿರುವಂಥ ಒಂದು ಪವರ್. ಆಕ್ಟಿವಿಸಮ್ ಅಂತಂದರೆ ಪ್ರೊಯಾಕ್ಟಿವ್ ಪವರ್. ಓವರ್ ರೀಚ್ ಅಂತಂದರೆ ನೆಗೆಟಿವ್ ಅಥವಾ ಎಕ್ಸೆಸಿವ್ ಪವರ್. ಬೇರೆ ಬೇರೆ ಕಡೆ ಸಹ ನೀವು ಇದನ್ನು ಕೇಳಿರ್ತೀರಿ. ಆದರೆ ಮುಖ್ಯವಾಗಿ ನಾವು ಜುಡಿಷಿಯರಿಗೆ ಸಂಬಂಧಪಟ್ಟ ಹಾಗೆ ಇದನ್ನು ಅರ್ಥ ಮಾಡ್ಕೋಬೇಕು. ಮೊದಲನೇದು ಜುಡಿಷಿಯಲ್ ರಿವ್ಯೂ. ರಿವ್ಯೂ ಅಂತಂದರೆ ದಿಸ್ ಇಸ್ ದಿ ಪವರ್ ಆಫ್ ದಿ ಸುಪ್ರೀಂ ಕೋರ್ಟ್ ಎಕ್ಸಾಮೈನ್ ದಿ ಕಾನ್ಸ್ಟಿಟ್ಯೂಷನಾಲಿಟಿ ಆಫ್ ಲೆಜಿಸ್ಲೇಟಿವ್ ಎನಾಕ್ಟ್ಮೆಂಟ್ಸ್ ಆ್ಯಂಡ್ ಎಕ್ಸಿಕ್ಯೂಟಿವ್ ಆರ್ಡರ್ಸ್. ಸಾಧಾರಣವಾಗಿ 3 ವಿಭಾಗಗಳು. ದೇರ್ ಆರ್ 3 ಆರ್ಗನ್ಸ್ ಆಫ್ ದಿ ಸ್ಟೇಟ್: ಜುಡಿಷಿಯರಿ, ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್. ಹಿಯರ್ ಇಸ್ ದಿ ಜುಡಿಷಿಯರಿ checking or examining whether all these legislative enactments or executive orders are in align with constitutional or not. ಅಲ್ವಾ? ಲೆಜಿಸ್ಲೇಚರ್ ಏನಾದರೂ ಮಾಡಿದರೆ, ಯಾವುದೇ ಒಂದು ಕಾನೂನನ್ನು, ನೀತಿಯನ್ನು ಜಾರಿಗೆ ತಂದರೆ, ಎಕ್ಸಿಕ್ಯೂಟಿವ್ ಆರ್ಡರ್ ಇರಬಹುದು, ಎಲ್ಲ ಸಂವಿಧಾನಕ್ಕೆ ಬದ್ಧವಾಗಿದೆಯಾ? ವೆದರ್ ಆಲ್ ದೀಸ್ ಆರ್ ಕಾನ್ಸ್ಟಿಟ್ಯೂಷನಲ್, ಆರ್ ದೇ ಮೇಂಟೈನಿಂಗ್ ದಿ ಕಾನ್ಸ್ಟಿಟ್ಯೂಷನಾಲಿಟಿ, ಸಂವಿಧಾನಾತ್ಮಕತೆ ಅಂತ ಹೇಳ್ತೇವೆ, ಕಾನ್ಸ್ಟಿಟ್ಯೂಷನಾಲಿಟಿ, ಅದನ್ನು ಎಕ್ಸಾಮೈನ್ ಮಾಡುವುದು. ಆ ಒಂದು ಪವರಿಗೆ ಏನಂತ ಕರಿತೇವೆ? ಜುಡಿಷಿಯಲ್ ರಿವ್ಯೂ. ಇಸ್ ಟರ್ಮ್ ಸೋರ್ಸ್ ಬಂದಿರೋದು, ಸೊ ದ ಟರ್ಮ್ ಜುಡಿಷಿಯಲ್ ರಿವ್ಯೂ ಇಸ್ ನಾಟ್ ಮೆನ್ಷನ್ಡ್ ಇನ್ ದಿ ಕಾನ್ಸ್ಟಿಟ್ಯೂಷನ್. ಬಹಳ ಇಂಪಾರ್ಟೆಂಟು. ಕಾನ್ಸ್ಟಿಟ್ಯೂಷನಲ್ಲಿ ಈ ಟರ್ಮನ್ನು ಮೆನ್ಷನ್ ಮಾಡಿಲ್ಲ. The power is derived from articles like 13, 32, 131 to 136, 143, 226, 246. ಎಲ್ಲ ಆರ್ಟಿಕಲ್ಗಳನ್ನು ನಿಧಾನವಾಗಿ ನೀವು ಒಂದೊಂದಾಗಿ ನೋಡ್ಕೊಳ್ತಾ ಹೋಗಿ ಒಂದು ದಿನ ಬೈ ಹಾರ್ಟ್ ಮಾಡ್ಲಿಕ್ಕೆ ಹೋಗಬೇಡಿ. ಹೇಳಿ ಕೊಟ್ಟರೆ ಮುಖ್ಯವಾದ ಪಾಯಿಂಟ್ ಏನು? ಜುಡಿಷಿಯಲ್ ರಿವ್ಯೂ ಅನ್ನುವಂಥ ಟರ್ಮ್ ಕಾನ್ಸ್ಟಿಟ್ಯೂಷನಲ್ಲಿ ಮೆನ್ಷನ್ ಆಗಿಲ್ಲ. ಆ ಒಂದು ಅಧಿಕಾರವನ್ನು ಎಲ್ಲ ಆರ್ಟಿಕಲ್ಗಳ ಮೂಲಕ ನ್ಯಾಯಾಂಗ ವ್ಯವಸ್ಥೆ ಪಡ್ಕೊಂಡಿದೆ, ಡಿರೈವ್ ಮಾಡಿಕೊಂಡಿದೆ. ಹಾಗಾಗಿ ಇಫ್ ಅ ಲಾ ವೈಲೇಟ್ಸ್ ದಿ ಕಾನ್ಸ್ಟಿಟ್ಯೂಷನ್ ಆರ್ ಟೇಕ್ಸ್ ಅವೇ ಫಂಡಮೆಂಟಲ್ ರೈಟ್ಸ್, ಫಾರ್ ಎಕ್ಸಾಂಪಲ್, ದ ಸುಪ್ರೀಂ ಕೋರ್ಟ್ ಕ್ಯಾನ್ ಡಿಕ್ಲೇರ್ ಇಟ್ ಆಸ್ ಅಲ್ಟ್ರಾ ವೈರ್ಸ್, ನಲ್ ಆ್ಯಂಡ್ ವಾಯ್ಡ್. ಒಂದು ವೇಳೆ ಯಾವುದಾದ್ರೊಂದು ಕಾನೂನು ಬಂತು, ಅದು ಸಂವಿಧಾನವನ್ನು ಉಲ್ಲಂಘಿಸ್ತಾ ಇದೆ, ಫಂಡಮೆಂಟಲ್ ರೈಟನ್ನು ಕಿತ್ತುಕೊಳ್ತಾ ಇದೆ, ಆವಾಗ ಸುಪ್ರೀಂ ಕೋರ್ಟ್ ಬಂದು ಏನು ಹೇಳುತ್ತೆ? ಇದು ಸರಿಯಾಗಿದ್ದಲ್ಲ, ಇದನ್ನು ನಾವು ಕಂಪ್ಲೀಟ್ ಆಗಿ ನಲ್ ಆ್ಯಂಡ್ ವಾಯ್ಡ್ ಅಂತ ಡಿಕ್ಲೇರ್ ಮಾಡಿಬಿಡ್ತೇವೆ ಅಂತ ಹೇಳ್ಬಿಡ್ತಾರೆ. ಅದು ಜುಡಿಷಿಯಲ್ ರಿವ್ಯೂ. ಏನು ಹಾಗಂತ ಜುಡಿಷಿಯಲ್ ರಿವ್ಯೂ ಅಂತಂದರೆ ಪವರ್ ಆಫ್ ದಿ ಸುಪ್ರೀಂ ಕೋರ್ಟ್ ಟು ಎಕ್ಸಾಮೈನ್ ದ ಕಾನ್ಸ್ಟಿಟ್ಯೂಷನಾಲಿಟಿ ಆಫ್ ಲೆಜಿಸ್ಲೇಟಿವ್ ಎನಾಕ್ಟ್ಮೆಂಟ್ಸ್ ಆ್ಯಂಡ್ ಎಕ್ಸಿಕ್ಯೂಟಿವ್ ಆರ್ಡರ್ಸ್. ಇದು ಜುಡಿಷಿಯಲ್ ರಿವ್ಯೂ. ಎರಡನೇದು ಜುಡಿಷಿಯಲ್ ಆಕ್ಟಿವಿಸಮ್. ಆಕ್ಟಿವಿಸ್ಟ್ಗಳು ಅಂತ ಕೇಳ್ತಿರ್ತೇವಲ್ವಾ? ಸಾಮಾಜಿಕ ಕಾರ್ಯಕರ್ತರು, ಸೋಷಿಯಲ್ ಆಕ್ಟಿವಿಸ್ಟ್ಗಳು,
ಎನ್ವೈರ್ಮೆಂಟಲ್ ಆಕ್ಟಿವಿಸ್ಟ್ಗಳು ಹಲವಾರು ಕಡೆ ಈ ಆಕ್ಟಿವಿಸಮನ್ನು ನೋಡ್ತಾ ಇರ್ತೇವೆ. ಇಲ್ಲಿ ಜುಡಿಷಿಯಲ್ ಆಕ್ಟಿವಿಸಮ್ ಅಂತಂದರೆ ದಿಸ್ ಇಸ್ ವೆನ್ ದ ಜುಡಿಷಿಯರಿ ಡಿಪಾರ್ಟ್ಸ್ ಫ್ರಮ್ ಇಟ್ಸ್ ಟ್ರೆಡಿಷನಲ್ ರೋಲ್ ಆ್ಯಂಡ್ ಟೇಕ್ಸ್ ಅ ಪ್ರೊಆಕ್ಟಿವ್ ಸ್ಟ್ಯಾನ್ಸ್ ಟು ಪ್ರೊಟೆಕ್ಟ್ ಸಿಟಿಸನ್ಸ್ ರೈಟ್ಸ್ ಆಫನ್ ಬಿಕಾಸ್ ದಿ ಗೌರ್ಮೆಂಟ್ ಇಸ್ ಫೇಲಿಂಗ್ ಟು ಆ್ಯಕ್ಟ್. ನೋಡಿ ಎಕ್ಸಾಕ್ಟ್ ಆಗಿ ಹೇಗೆ ಹೇಳ್ತಿದ್ದಾರೆ ನೋಡಿ. ಜುಡಿಷಿಯರಿಯ ಕೆಲಸ ಸಂವಿಧಾನಾತ್ಮಕತೆಯನ್ನು ಪರಿಶೀಲಿಸೋದು, ನಿರ್ಣಯವನ್ನು ಕೊಡೋದು, ಇದು ಟ್ರೆಡಿಷನಲ್ ರೋಲ್. ಆದರೆ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಬಂದು ಇದೇನು ಮಾಡ್ತಾ ಇದೆ, ಇಟ್ ಟೇಕ್ಸ್ ಅ ಪ್ರೊಯಾಕ್ಟಿವ್ ಸ್ಟ್ಯಾನ್ಸ್. ಇನ್ನಷ್ಟು ತಾನೇ ತಿಳ್ಕೊಂಡು ಸಂದರ್ಭವನ್ನು ಅರ್ಥ ಮಾಡಿಕೊಂಡು ಸಿಟಿಸನ್ಗಳ, ನಾಗರಿಕರ ಹಕ್ಕುಗಳನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ಮುಂದೆ ಬಂದು ಸುಪ್ರೀಂ ಕೋರ್ಟು ಆಕ್ಟಿವಿಸ್ಟ್ ಆಗಿ ಬದಲಾಗ್ತಾ ಇದೆ. ಯಾಕಂತಂದರೆ ಬಿಕಾಸ್ ದ ಗೌರ್ಮೆಂಟ್ ಇಸ್ ಫೇಲಿಂಗ್ ಟು ಆ್ಯಕ್ಟ್. ಸರಿಯಾದ ರೀತಿಯಲ್ಲಿ ಎಲ್ಲವನ್ನು ನಿಭಾಯಿಸ್ಕೊಂಡು ಹೋಗೋದು ಸರ್ಕಾರದ ಕೆಲಸ ಆಗಿತ್ತು. ಸರ್ಕಾರ ಅಲ್ಲಿ ಸೋಲ್ತಾ ಇದೆ. ಹಾಗಾಗಿ ಇದು ನನ್ನ ಜವಾಬ್ದಾರಿ ಅಂತ ಕೋರ್ಟ್ ಮುಂದೆ ಬಂದು ಎಚ್ಚರಿಸ್ತಾ ಇದೆ. ಮುಖ್ಯವಾಗಿ ಇಲ್ಲಿ ಯೂಸ್ ಮಾಡೋದು ಪ್ರೈಮರಿ ಟೂಲ್ ಫಾರ್ ದಿಸ್ ಇಸ್ PIL, ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್. ತುಂಬ ಜನ ಕಾರ್ಯಕರ್ತರು PIL ಯೂಸ್ ಮಾಡ್ಕೊಳ್ತಾ ಇರ್ತಾರೆ, ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನನ್ನು ಅಲ್ವಾ. ಸಾಮಾಜಿಕವಾಗಿ ಏನಾದರೂ ತೊಂದರೆ ಆಗ್ತಾ ಇದ್ದರೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಅಂತ ಕರಿತೇವೆ, ಆ ಒಂದು ಟೂಲನ್ನು ಯೂಸ್ ಮಾಡ್ಕೋಬಹುದು. ಈ PIL ಒರಿಜಿನ್ ಆಗಿರೋದು ಅಥವಾ ಇಂಟ್ರೊಡ್ಯೂಸ್ ಆಗಿರೋದು ಲೇಟ್ 1970s 80sಲ್ಲಿ ಜಸ್ಟಿಸ್ PN ಭಗವತಿ ಮತ್ತು VR ಕೃಷ್ಣ ಅಯ್ಯರ್ ಇವರಿಂದಾಗಿ ಮುಖ್ಯವಾಗಿ ಇದು ಇಂಟ್ರೊಡ್ಯೂಸ್ ಆಗುತ್ತೆ. ಸೊ ಮೇಕಿಂಗ್ ವೇರಿಂಗ್ ಹೆಲ್ಮೆಟ್ಸ್ ಮ್ಯಾಂಡೇಟರಿ, ಆರ್ಡರಿಂಗ್ ದಿ ಕ್ಲೀನಿಂಗ್ ಆಫ್ ಗಂಗಾ ರಿವರ್, ಇದೆಲ್ಲ ಇಂಥ ಹಲವಾರು ವಿಷಯಗಳನ್ನು ನಾವು PIL ಮೂಲಕ ನೋಡ್ತಾ ಇರ್ತೇವೆ. ಒಂದು ವಿಷಯ, ಒಂದು ಘಟನೆ ಕೇವಲ ಒಬ್ಬ ವ್ಯಕ್ತಿಗೆ ಮಾತ್ರ ಅಲ್ಲ, ಇಡೀ ಸಮಾಜದ ಮೇಲೂ ಅಥವಾ ಒಂದು ದೊಡ್ಡ ಪ್ರಮಾಣದ ಜನಸಮೂಹದ ಮೇಲೆ ದುಷ್ಪರಿಣಾಮವನ್ನು ಬೀರ್ತಾ ಇದ್ದರೆ ಅಥವಾ ಎಫೆಕ್ಟ್ ಆಗ್ತಾ ಇದ್ದರೆ ಅದನ್ನು PIL ಮೂಲಕ ನಾವು ಪ್ರಶ್ನಿಸಬಹುದು. ಆ ಮೂಲಕ ಕೋರ್ಟ್ ಅದಕ್ಕೆ ಬೇರೆ ಬೇರೆ ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ಆದೇಶಿಸಬಹುದು. ಇದು ಆಕ್ಟಿವಿಸಮ್. ಒಂದು ಹೆಜ್ಜೆ ಮುಂದೆ ಹೋಗಿ ಸಮಸ್ಯೆನ ಅರ್ಥ ಮಾಡಿಕೊಂಡು ಪರಿಹರಿಸಲಿಕ್ಕೆ ಪ್ರಯತ್ನ ಮಾಡೋದು. ಇನ್ನೊಂದು ಜುಡಿಷಿಯಲ್ ಓವರ್ ರೀಚ್. ಜುಡಿಷಿಯಲ್ ಓವರ್ ರೀಚ್ ಅಂತಂದರೆ it occurs when the judiciary starts interfering in the domain of the executive or legislature. ಸಪರೇಷನ್ ಆಫ್ ಪವರ್ಸ್ ಮತ್ತದೆ ಜುಡಿಷಿಯರಿ, ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್, ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸಸ್ ಅಂತ ಹೇಳ್ತೇವೆ. ಏನು ಹಾಗಂತಂದರೆ ಒಂದು ವಿಭಾಗ ಇನ್ನೊಂದು ವಿಭಾಗವನ್ನು ಅತಿಕ್ರಮಿಸಬಾರದು. ಪ್ರತಿಯೊಬ್ಬರು ಸ್ವತಂತ್ರವಾಗಿ ತಮ್ಮ ಕೆಲಸವನ್ನು ನಿರ್ವಹಿಸ್ಕೊಂಡು ಹೋಗಬೇಕು. ಓವರ್ ರೀಚ್ ಅಂತಂದರೆ ಏನಾಗ್ಬಿಡ್ತು, ಜುಡಿಷಿಯರಿ ಸ್ಟಾರ್ಟ್ ಇಂಟರ್ಫಿಯರಿಂಗ್. ಜುಡಿಷಿಯರಿ ಇವರಿಬ್ಬರ ಕೆಲಸ ಕಾರ್ಯಗಳಲ್ಲಿ ಮೂಗು ತೂರಿಸ್ತಾ ಇದೆ ಇನ್ ದ ಡೊಮೇನ್ ಆಫ್ ಎಕ್ಸಿಕ್ಯೂಟಿವ್ ಆರ್ ಲೆಜಿಸ್ಲೇಚರ್. ಆವಾಗ ಯಾವುದಕ್ಕೆ ಧಕ್ಕೆ ಬಂದಾಗಾಯಿತು, ಸಪರೇಷನ್ ಆಫ್ ಪವರ್ಸ್ಗೆ ಧಕ್ಕೆ ಬಂದಾಗಾಯಿತು. ಉದಾಹರಣೆಗೆ, ಇಫ್ ದ ಕೋರ್ಟ್ ಸ್ಟಾರ್ಟ್ಸ್ ಡಿಸೈಡಿಂಗ್ ದಿ ಪ್ರೈಸ್ ಆಫ್ ಪೆಟ್ರೋಲ್ ಆರ್ ಡ್ರಾಫ್ಟಿಂಗ್ ದಿ ನ್ಯಾಷನಲ್ ಬಜೆಟ್, ಪೆಟ್ರೋಲ್ ಪ್ರೈಸ್ ಡಿಸೈಡ್ ಮಾಡೋದು, ಬಜೆಟ್ ಡ್ರಾಫ್ಟ್ ಮಾಡೋದು, ಇದಕ್ಕೆಲ್ಲ ಬೇರೆಯವರು ಇದ್ದಾರೆ, ಲೆಜಿಸ್ಲೇಚರ್ ಇದೆ, ಎಕ್ಸಿಕ್ಯೂಟಿವ್ಸ್ ಇದ್ದಾರೆ, ಇದೆಲ್ಲ ಒಂದು ಬೇರೆ ಸಪ್ರೇಟ್ ಆದ ವ್ಯವಸ್ಥೆ ಇದೆ. ಆದರೆ ಸುಪ್ರೀಂ ಕೋರ್ಟು ಅಥವಾ ಬೇರೆ ಯಾವುದೇ ಕೋರ್ಟ್ಗಳು ಇದನ್ನು ನಾವೇ ಮಾಡ್ತೇವೆ, ನಿಮಗೇನು ಗೊತ್ತಾಗಲ್ಲ, ಜನರಿಗೆ ಸಹಾಯ ಮಾಡಲಿಕ್ಕೆ ನಾವಿದ್ದೇವೆ ಅಂತ ಬಂದರೆ ಅದು ಓವರ್ ರೀಚ್ ಅಲ್ವಾ. ಮೊದಲು ಅವರವ್ರ ಕೆಲಸ ಅವರು ಸರಿಯಾಗಿ ಮಾಡಬೇಕಾಗತ್ತೆ, ಇನ್ನೊಬ್ಬರ ಕೆಲಸವನ್ನು ಮೂಲಲ್ಲಿಸೋದು ಅಥವಾ ಅದರಲ್ಲಿ ಮೂಗು ತೋರಿಸೋಕ್ಕಿಂತ ಮೊದಲು. ಹಾಗಾಗಿ 3 ವಿಷಯಗಳು ಇಂಪಾರ್ಟೆಂಟ್. ರಿವ್ಯೂ ಮಾಡೋದು ಬೇರೆ, ಸ್ಟ್ಯಾಂಡರ್ಡ್, ಅದು ಮೊದಲೇ ಸ್ಟ್ಯಾಂಡರ್ಡ್ ಆಗಿ ಟ್ರೆಡಿಷ್ನಲ್ ಆಗಿರುವಂಥ ಪ್ರೊಸೀಜರ್ಗಳು. ಅದೇ ಒಂದು ವೇಳೆ ಪ್ರೊಯಾಕ್ಟಿವ್ ಆಗಿ ಮುಂದೆ ಬಂದು ಸಮಸ್ಯೆಯನ್ನು ನಿವಾರಿಸೋದು, ಅದು ಜುಡಿಷಿಯಲ್ ಆಕ್ಟಿವಿಸಮ್. ಅಂದರೆ ತನ್ನದಲ್ಲದ ವಲಯದಲ್ಲೂ ಕಾಲಿಟ್ಟು ಅವರಿಗೂ ಸಹ ತೊಂದರೆ ಕೊಟ್ಟು ಕೆಲಸ ಮಾಡೋದು, ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡೋದು ಓವರ್ ರೀಚ್. ಈಗ ಹೇಳಿ, ದ ಪವರ್ ಆಫ್ ಜುಡಿಷಿಯಲ್ ರಿವ್ಯೂ ಇನ್ ಇಂಡಿಯಾ ಇಸ್ ಬೇಸ್ಡ್ ಆನ್ ದಿ ಪ್ರಿನ್ಸಿಪಲ್ ಆಫ್ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ, ಡ್ಯೂ ಪ್ರೊಸೆಸ್ ಆಫ್ ಲಾ, ರೂಲ್ ಆಫ್ ಲಾ, ಪ್ರೆಸಿಡೆಂಟ್ಸ್ ಆ್ಯಂಡ್ ಕನ್ವೆನ್ಷನ್ಸ್. ಹೇಳಿದ್ದೀರಾ ಗೊತ್ತಿಲ್ಲ ಇದ್ರ ಬಗ್ಗೆ. ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ, ಡ್ಯೂ ಪ್ರೊಸೆಸ್ ಆಫ್ ಲಾ, ಇಂಥ ವಿಷಯಗಳ ಬಗ್ಗೆ ನಾವು ಮೊದಲು ಮೇನ್ಸ್ ಬಗ್ಗೆ ಅಥವಾ ಈ ಪೊಲಿಟಿ ಸೀರೀಸ್ನ ಸ್ಟಾರ್ಟಿಂಗಲ್ಲಿ ಡಿಸ್ಕಸ್ ಮಾಡಿದ್ದೇವೆ. ಫಂಡಮೆಂಟಲ್ ರೈಟ್ ಬಂದಾಗೂ ಸಹ ನೋಡಿದ್ದೇವೆ ಸ್ವಲ್ಪ. ಜುಡಿಷಿಯಲ್ ರಿವ್ಯೂ ಅನ್ನೋದು ಎಲ್ಲಿಂದ, ಯಾವುದರಿಂದ ಅದು ಬೇಸಿಕ್ ಬಂದಿರಬಹುದು, ಯಾವ ಬೇಸಿಸ್ ಮೇಲೆ, ಪ್ರಿನ್ಸಿಪಲ್ ಯಾವುದಿರಬಹುದು. ಡ್ಯೂ ಪ್ರೊಸೆಸ್ ಲಾ ಅಂತ ಅನಿಸುತ್ತೆ ನಮಗೆ, ಆದರೆ
ನಮ್ಮ ಆರ್ಟಿಕಲ್ 21 ಅಂಡರಲ್ಲಿ ನಾವು ಬ್ರಿಟಿಷ್ ಕಾನ್ಸೆಪ್ಟನ್ನು ಫಾಲೋ ಮಾಡ್ತೇವೆ. ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ. ಅಂಡರ್ ಆರ್ಟಿಕಲ್ 21, India originally followed this British concept. However, since the Maneka Gandhi case, Supreme Court has effectively started using due process of law. ಬ್ರಿಟಿಷ್ ಕಾನ್ಸೆಪ್ಟ್ ಮತ್ತು ಅಮೆರಿಕನ್ ಕಾನ್ಸೆಪ್ಟ್ ಎರಡನ್ನೂ ಸಹ ನಾವು ಸಮದೂಗಿಸ್ಕೊಂಡು ಹೋಗ್ತಾ ಇದ್ದೇವೆ. ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಇಂದ ಮುಖ್ಯವಾಗಿ ನಾವು ಇದನ್ನು ಕನ್ಸಿಡರ್ ಮಾಡಬಹುದು. ರೀಸೆಂಟಾಗಿ ಡ್ಯೂ ಪ್ರೊಸೆಸ್ ಆಫ್ ಲಾ ಡಿಫ್ರೆನ್ಸ್ ಏನು? ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಮತ್ತು ಡ್ಯೂ ಪ್ರೊಸೆಸ್ ಆಫ್ ಲಾ ನಡುವೇನು ಆ ಡಿಫ್ರೆನ್ಸ್ ಏನು? ಈ ವರ್ಷ ಫಿಲಿಮ್ಸ್ ಬರೆಯೋರಿಗೆ ಗೊತ್ತಿರಬೇಕು ಅದರ ನಡುವಿನ ಡಿಫ್ರೆನ್ಸ್ ಏನು. ಸಿಂಪಲ್ ಆಗಿ ಹೇಳಲಿಕ್ಕೆ ಸಾಧ್ಯ ಇದೆಯಾ ಅಂತ ನೋಡಿ. ಭಾಳ ದೊಡ್ಡ ದೊಡ್ಡ ಸೆಂಟೆನ್ಸ್ ಬೇಡ, ಇಂಟರ್ನೆಟ್ಟಿಂದ ಕಾಪಿ ಮಾಡೋದು ಬೇಡ. ಆದರೆ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ, ಡ್ಯೂ ಪ್ರೊಸೆಸ್ ಆಫ್ ಲಾ. ಪ್ರೊಸೀಜರ್ ಕರೆಕ್ಟ್ ಆಗಿದೆಯಾ? ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾವನ್ನು ಯಾವ ರೀತಿ ಫಾರ್ಮ್ ಮಾಡಿದ್ದಾರೆ? ಲಾ ಫಾರ್ಮ್ ಮಾಡಬೇಕಾದ್ರೆ ಎಲ್ಲ ವಿಷಯಗಳನ್ನ ಕನ್ಸಿಡರ್ ಮಾಡಿದಾರಾ? ಡ್ಯೂ ಪ್ರೊಸೆಸ್ ಆಫ್ ಲಾ ಡಿಟೇಲ್ ಆಗಿ ನಾ ಇಲ್ಲಿ ಹೇಳ್ತಾ ಇಲ್ಲ, ಆಲ್ರೆಡಿ ಆಗಿರುವಂಥ ವಿಷಯ. ಈಗ ಹೇಳಿ, ಹೂ ಇಸ್ ನೋನ್ ಆಸ್ ದಿ ಫಾದರ್ ಆಫ್ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಇನ್ ಇಂಡಿಯಾ? PIL ಫಾದರ್ ಯಾರಂತ ಕರಿಬಹುದು? HL ದತ್ತು, PN ಭಗವತಿ, YV ಚಂದ್ರಚೂಡ್, ರಂಜನ್ ಗೊಗೊಯ್. ಹೇಳ್ತಾರೆ, ಸ್ವಲ್ಪ ಹೊತ್ತಿನಿಂದ ಕೇಳಿರುವಂಥ ಒಂದು ಹೆಸರೇ. ಅವರನ್ನು ಫಾದರ್ ಆಫ್ PIL ಯಾರಿರ್ಬೋದು? ಎಸ್, ಜಸ್ಟಿಸ್ PN ಭಗವತಿ. ಎಸ್ ಅಂತಂದರೆ ಈ ರೆವಲ್ಯೂಷನೈಸ್ ದಿ ಸಿಸ್ಟಮ್ ಬೈ ಸೇಯಿಂಗ್ ಎನಿವನ್ ಕ್ಯಾನ್ ಫೈಲ್ ಅ ಪೆಟಿಷನ್ ಆನ್ ಬಿಹಾಫ್ ಆಫ್ ದಿ ಪೂವರ್ ಆರ್ ಮಾರ್ಜಿನಲೈಸ್ಡ್. ಯು ಡೋಂಟ್ ನೀಡ್ ಟು ಬಿ ದ ವಿಕ್ಟಿಮ್ ಯುವರ್ ಸೆಲ್ಫ್. ನೀವೇ ವಿಕ್ಟಿಮ್ ಆಗಿರಬೇಕು ಅಂತ ಇಲ್ಲ. ಯಾವುದು ಸಂತ್ರಸ್ತರ ಪರವಾಗಿ ನೀವು ಕೇಸನ್ನು ಫೈಲ್ ಮಾಡಬಹುದು, ಪೆಟಿಷನ್ ಫೈಲ್ ಮಾಡಬಹುದು, ಅರ್ಜಿ ಸಲ್ಲಿಸಬಹುದು. ಈಗ ಹೇಳಿ, ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ಜುಡಿಷಿಯಲ್ ರಿವ್ಯೂ. The term judicial review is explicitly defined in the Article 13 of the Constitution. Supreme Court can review Constitutional Amendment Act. One only, two only, both, neither. ಹೇಳಿ, ಕಮೆಂಟ್ ಮಾಡಿ ಅಲ್ಲಿ ಲೈವ್ ಚಾಟಲ್ಲಿ. ಎಸ್, ಟೂ ಓನ್ಲಿ ಅಲ್ವಾ? ಮೊದಲೇ ಹೇಳಿದ್ದೀವಿ ನಾವು. Statement 1 is wrong because the term is not mentioned anywhere in the Constitution. Judicial review ಅನ್ನುವಂಥ ಟರ್ಮು ಕಾನ್ಸ್ಟಿಟ್ಯೂಷನಲ್ಲಿ ಮೆನ್ಷನ್ ಆಗಲೇ ಇಲ್ಲ, ಡಿಫೈನ್ ಆಗೋದು ಆಮೇಲೆ. Statement 2 is correct. Supreme Court can strike down an amendment if it violates the basic structure. ಬೇಸಿಕ್ ಸ್ಟ್ರಕ್ಚರ್ ವೈಲೇಟ್ ಆದರೆ ಅಮೆಂಡ್ಮೆಂಟನ್ನು ಸಹ ಸುಪ್ರೀಂ ಕೋರ್ಟ್ ಸ್ಟ್ರೈಕ್ ಡೌನ್ ಮಾಡಿಬಿಡ್ಬೋದು. ನೆಕ್ಸ್ಟ್, judicial activism is most closely linked to which of the following? Judicial supremacy, parliamentary sovereignty, public interest litigation, committed judiciary. ಯಾವುದಕ್ಕಿರ್ಬೋದು? ಎಸ್, ಗೊತ್ತಿದೆ, PIL ಅಲ್ವಾ? PIL is the vehicle that allows the court to be active in social and when the judiciary issues direction for the interlinking of rivers or banning of liquor on highways, it is often criticized as. ಕೆಲವು ಸಾರಿ ಸರ್ಕಾರದ ಬದಲು ಕೋರ್ಟೇ ಮುಂದೆ ಬಂದು ಇಂಟರ್ಲಿಂಕಿಂಗ್ ಆಫ್ ರಿವರ್ಸ್ ಬಗ್ಗೆ ಇರಬಹುದು, ಹೈವೇಗಳ ಪಕ್ಕದಲ್ಲಿ ಲಿಕ್ಕರ್ ಬ್ಯಾನ್ ಮಾಡೋದು, ಇದ್ರ ಬಗ್ಗೆ ಎಲ್ಲ ಜುಡಿಷಿಯರಿ ಡೈರೆಕ್ಷನ್ನ ಇಶ್ಯೂ ಮಾಡುತ್ತೆ. ಅದನ್ನು ಕೆಲವರು ಯಾವ ರೀತಿ ಕ್ರಿಟಿಸೈಸ್ ಮಾಡ್ತಾರೆ ಅಂತಂದರೆ, ಜುಡಿಷಿಯಲ್ ರಿವ್ಯೂ ಅಂತಾನ, ರಿಸ್ಟ್ರೆಂಟ್ ಅಂತಾನ, ಓವರ್ ರೀಚ್ ಅಂತಾನ, ಇಂಡಿಪೆಂಡೆನ್ಸ್ ಅಂತ ಇರ್ಬೋದು. ಎಸ್, ಜುಡಿಷಿಯಲ್ ಓವರ್ ರೀಚ್. ಎಸ್, ಕರೆಕ್ಟ್. ಯಾಕಂದರೆ ದೀಸ್ ಆರ್ ಪಾಲಿಸಿ ಡಿಸಿಷನ್ಸ್ ದಟ್ ಆರ್ ಬಿಲಾಂಗ್ ಟು ದಿ ಎಲೆಕ್ಟೆಡ್ ಗೌರ್ಮೆಂಟ್. ಎಕ್ಸಿಕ್ಯೂಟಿವ್ ಕೆಲಸ ಇದು, ನಾಟ್ ದಿ ಅನ್ಎಲೆಕ್ಟೆಡ್ ಜಡ್ಜಸ್ಗಳ ಕೆಲಸ ಅಲ್ಲ, ಇದು ಗೌರ್ಮೆಂಟಿನ ಕೆಲಸ. ಕೆಲವರು ಕ್ರಿಟಿಸೈಸ್ ಮಾಡ್ತಾರೆ. ನೆಕ್ಸ್ಟ್ ನೋಡಲೇಬೇಕಾಗಿರುವಂಥ ಮುಖ್ಯವಾದ ವಿಷಯ ಹೈಕೋರ್ಟ್ಸ್, ಸ್ಟೇಟ್ ಸೆಂಟಿನಲ್ಸ್. ಆ ರೀತಿ ಹೈಕೋರ್ಟ್ ಅಂತಂದರೆ ಸ್ಟೇಟ್ನ ಸುಪ್ರೀಂ ಕೋರ್ಟ್ ಥರ.
ಎಲ್ಲ ರೂಲ್ಸು ಸಿಮಿಲರ್ ಇರುತ್ತೆ, ಆದರೆ ಕೆಲವೊಂದು ಕ್ರೂಷಿಯಲ್ ಡಿಫ್ರೆನ್ಸ್ಗಳಿದೆ. ಉದಾಹರಣೆಗೆ ಕಾಂಪೋಸಿಷನ್ ಆ್ಯಂಡ್ ಅಪಾಯಿಂಟ್ಮೆಂಟ್. ಅನ್ಲೈಕ್ ದಿ ಸುಪ್ರೀಂ ಕೋರ್ಟಲ್ಲಿ ಯಾರು ಡಿಸೈಡ್ ಮಾಡ್ತಾರೆ? ಸ್ಟ್ರೆಂತನ್ನು ಪಾರ್ಲಿಮೆಂಟ್ ಡಿಸೈಡ್ ಮಾಡುತ್ತೆ. ಸ್ಟ್ರೆಂತ್ ಆಫ್ ದಿ ಹೈಕೋರ್ಟ್ ಇಟ್ಸ್ ಡಿಸೈಡೆಡ್ ಬೈ ದ ಪ್ರೆಸಿಡೆಂಟ್ ಬೇಸ್ಡ್ ಆನ್ ದಿ ವರ್ಕ್ಲೋಡ್ ಯಾವ ಥರ ಇದೆ ಅನ್ನುವ ಆಧಾರದ ಮೇಲೆ ಪ್ರೆಸಿಡೆಂಟ್ ಅವರು ಹೈಕೋರ್ಟಿನ ಸ್ಟ್ರೆಂತನ್ನು ಡಿಸೈಡ್ ಮಾಡ್ತಾರೆ. ಇನ್ನು ದ ಪ್ರೆಸಿಡೆಂಟ್ ಅಪಾಯಿಂಟ್ಸ್ ಹೈಕೋರ್ಟ್ ಜಡ್ಜಸ್ ಆಫ್ಟರ್ ಕನ್ಸಲ್ಟಿಂಗ್ CJI ಆ್ಯಂಡ್ ದಿ ಗವರ್ನರ್ ಆಫ್ ದಿ ಸ್ಟೇಟ್. CJI ಮತ್ತು ಗವರ್ನರ್ ಆಫ್ ದಿ ಸ್ಟೇಟನ್ನು ಕನ್ಸಲ್ಟ್ ಮಾಡಿ ಆದಮೇಲೆ ಪ್ರೆಸಿಡೆಂಟ್ ಹೈಕೋರ್ಟ್ ಜಡ್ಜಸನ್ನು ಅಪಾಯಿಂಟ್ ಮಾಡ್ತಾರೆ. ಫಾರ್ ದಿ ಅಪಾಯಿಂಟ್ಮೆಂಟ್ ಆಫ್ ದಿ ಅದರ್ ಜಡ್ಜಸ್, ಚೀಫ್ ಜಸ್ಟಿಸ್ ಆಫ್ ದಿ ಹೈಕೋರ್ಟ್ ಇಸ್ ಆಲ್ಸೋ ಕನ್ಸಲ್ಟೆಡ್. ಬೇರೆ ಜಡ್ಜಸ್ಗಳಿಗೋಸ್ಕರ ಆ ಒಂದು ಹೈಕೋರ್ಟಿನ ಚೀಫ್ ಜಸ್ಟಿಸನ್ನು ಸಹ ಕನ್ಸಲ್ಟ್ ಮಾಡ್ತಾರೆ. ಹಾಗಾಗಿ ಇದು ಗೊತ್ತಿರಲಿ. ಕಾಮನ್ ಹೈಕೋರ್ಟ್ಸ್. ಪಾರ್ಲಿಮೆಂಟ್ ಕ್ಯಾನ್ ಎಸ್ಟಾಬ್ಲಿಷ್ ಅ ಕಾಮನ್ ಹೈಕೋರ್ಟ್ ಫಾರ್ 2 or more ಸ್ಟೇಟ್ಸ್. ಹಾಗೆ ಪಂಜಾಬ್ ಇರ್ಬೋದು, ಹರಿಯಾಣ ಇರ್ಬೋದು. ಹಾಗಾಗಿ ಪಾರ್ಲಿಮೆಂಟ್ ಏನು ಮಾಡ್ಬೋದು? 2 ಅಥವಾ 2ಕ್ಕಿಂತ ಹೆಚ್ಚಿನ ರಾಜ್ಯಗಳಿಗೆ ಒಂದು ಕಾಮನ್ ಹೈಕೋರ್ಟನ್ನು ಪಾರ್ಲಿಮೆಂಟ್ ಎಸ್ಟಾಬ್ಲಿಷ್ ಮಾಡ್ಬೋದು. ಸ್ಟ್ರೆಂತನ್ನು ಡಿಸೈಡ್ ಮಾಡೋದು ಪ್ರೆಸಿಡೆಂಟ್. ಎಸ್ಟಾಬ್ಲಿಷ್ ಎಕ್ಸ್ಟ್ರಾ ಮಾಡೋದಿದ್ರೆ ಪಾರ್ಲಿಮೆಂಟ್ ಹತ್ರ ಪವರ್ ಇರುತ್ತೆ. ಅಪಾಯಿಂಟ್ ಮಾಡೋದು ಯಾರು? ಪ್ರೆಸಿಡೆಂಟು. ಕನ್ಸಲ್ಟೇಷನ್ CJI ಮತ್ತು ಗವರ್ನರ್. ಇನ್ನು ಕ್ವಾಲಿಫಿಕೇಷನ್ ಯಾವ ಥರ ಇರುತ್ತೆ ಹೈಕೋರ್ಟ್ ಜಡ್ಜಸ್ದು? ಸಿಟಿಸನ್ ಆಗಿರಬೇಕು. ಅದ್ರ ಜೊತೆ ಹೆಲ್ಡ್ ಅ ಜುಡಿಷಿಯಲ್ ಆಫೀಸ್ ಇನ್ ಇಂಡಿಯಾ ಫಾರ್ 10 years. ವರ್ಷ ಜುಡಿಷಿಯಲ್ ಆಫೀಸ್ನಲ್ಲಿರಬೇಕು. ಅಥವಾ ಬೀನ್ ಅನ್ ಅಡ್ವೊಕೇಟ್ ಆಫ್ ಅ ಹೈಕೋರ್ಟ್ ಫಾರ್ 10 years. ಯಾವುದಾದ್ರೂ ಒಂದು ಹೈಕೋರ್ಟಲ್ಲಿ 10 ವರ್ಷ ಅಡ್ವೊಕೇಟ್ ಆಗಿರಬೇಕು. ಆದರೆ ಹಿಂದಿನ ಸುಪ್ರೀಂ ಕೋರ್ಟ್ ವಿಷಯ ಬಂದಾಗಲೂ ಹೇಳಿದ್ದೆ, ದೆರ್ ಈಸ್ ನೋ ಪ್ರೊವಿಷನ್ ಫಾರ್ ಅ ಡಿಸ್ಟಿಂಗ್ವಿಶ್ಡ್ ಜ್ಯೂರಿಸ್ಟ್ ಟು ಬಿಕಮ್ HC ಜಡ್ಜ್. ಸುಪ್ರೀಂ ಕೋರ್ಟಿಗಾದರೆ ಅಲ್ಲಿ ಡಿಸ್ಟಿಂಗ್ವಿಶ್ಡ್ ಜ್ಯೂರಿಸ್ಟ್ ಅಂತ ಒಂದು ಟರ್ಮ್ ಬಂದಿತ್ತು. ಸಾರಿ, ಆದರೆ ಆ ಟರ್ಮ್ ಇಲ್ಲಿ ಅಪ್ಲೈ ಆಗೋದಿಲ್ಲ. ದೆರ್ ಇಸ್ ನೋ ಪ್ರೊವಿಷನ್ ಫಾರ್ ಡಿಸ್ಟಿಂಗ್ವಿಶ್ಡ್ ಜ್ಯೂರಿಸ್ಟ್ ಟು ಬಿಕಮ್ ಎನ್ ಹೈಕೋರ್ಟ್ ಜಡ್ಜ್. ಟೆನ್ಯೂರ್ ರಿಟೈರ್ ಆಗೋದು 62 ವರ್ಷಕ್ಕೆ. ಸುಪ್ರೀಂ ಕೋರ್ಟಲ್ಲಿ 65 ವರ್ಷಕ್ಕೆ ರಿಟೈರ್ಡ್ ಆಗ್ತಾರೆ. ರಿಮೂವಲ್ ನೋಡಿ, ಎಕ್ಸಾಕ್ಟ್ಲಿ ದ ಸೇಮ್ ಪ್ರೊಸೆಸ್ ಆ್ಯಸ್ ಎ ಸುಪ್ರೀಂ ಕೋರ್ಟ್ ಜಡ್ಜ್. ಸ್ಪೆಷಲ್ ಮೆಜಾರಿಟಿ ಬೇಕು ಪಾರ್ಲಿಮೆಂಟಲ್ಲಿ, ಆ ಪ್ರೊಸೀಜರು ಫಾಲೋ ಆಗುತ್ತೆ. ಇನ್ನು ಜ್ಯೂರಿಸ್ಡಿಕ್ಷನ್, ನ್ಯಾಯ ವ್ಯಾಪ್ತಿಗೆ ಸಂಬಂಧಪಟ್ಟ ಹಾಗೆ ಆರ್ಟಿಕಲ್ 226 ಪವರ್ ನೋಡಿ. ಹೈಕೋರ್ಟ್ಸ್ ರಿಟ್ ಪವರ್ ಇಸ್ ವೈಡರ್ ದೆನ್ ದಿ ಸುಪ್ರೀಂ ಕೋರ್ಟ್. ಆಲ್ರೆಡಿ ನಿಮ್ಗೆ ಗೊತ್ತಿದೆ, ನಾವು ಆರ್ಟಿಕಲ್ 32 ಡಿಸ್ಕಸ್ ಮಾಡಬೇಕಾದ್ರೆ ಸಹ ನೋಡಿದ್ದೀವಿ. ಸುಪ್ರೀಂ ಕೋರ್ಟ್ ಬಗ್ಗೆ ಡಿಸ್ಕಸ್ ಮಾಡಬೇಕಾದ್ರೆ ಸಹ ಇದ್ರ ಬಗ್ಗೆ ಹೇಳಿದ್ದೀವಿ. ಸುಪ್ರೀಂ ಕೋರ್ಟ್ ಕ್ಯಾನ್ ಓನ್ಲಿ ಇಶ್ಯೂ ರಿಟ್ ಫಾರ್ ಫಂಡಮೆಂಟಲ್ ರೈಟ್ಸ್ ಅಲ್ವಾ? ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಆದಾಗ ಮಾತ್ರ, ಅದಕ್ಕೆ ಸಂಬಂಧಪಟ್ಟಾಗ ಮಾತ್ರ ಸುಪ್ರೀಂ ಕೋರ್ಟು ರಿಟ್ ಇಶ್ಯೂ ಮಾಡುತ್ತೆ. ಹೈಕೋರ್ಟ್ ಕ್ಯಾನ್ ಇಶ್ಯೂ ರಿಟ್ಸ್ ಫಾರ್ ಫಂಡಮೆಂಟಲ್ ರೈಟ್ಸ್ ಆ್ಯಂಡ್ ಎನಿ ಅದರ್ ಲೀಗಲ್ ರೈಟ್. ಹೈಕೋರ್ಟು ಮೂಲಭೂತ ಹಕ್ಕುಗಳಿಗೂ ಸಹ ಮತ್ತು ಬೇರೆ ಯಾವುದಾದ್ರೂ ಲೀಗಲ್ ರೈಟ್ ಇದ್ದರೂ ಅದಕ್ಕೂ ಸಹ ಏನು ಮಾಡಬಹುದು? ರಿಟ್ಟನ್ನು ಇಶ್ಯೂ ಮಾಡಬಹುದು. ಸೊ ಹೈಕೋರ್ಟ್ಸ್ ರಿಟ್ ಪವರ್ ಇಸ್ ವೈಡರ್. ಸ್ಟೇಟ್ಮೆಂಟ್ ಇಂಪಾರ್ಟೆಂಟ್. ಇದಾದಮೇಲೆ ಸಬಾರ್ಡಿನೇಟ್ ಕೋರ್ಟ್ಸ್ಗಳು ಅಂತ ಬರುತ್ತೆ. ಸಬಾರ್ಡಿನೇಟ್ ಕೋರ್ಟ್ಸ್ ಅಂತಂದರೆ ದೀಸ್ ಆರ್ ದಿ ಕೋರ್ಟ್ಸ್ ಯು ಸಿ ಇನ್ ಯುವರ್ ಡಿಸ್ಟ್ರಿಕ್ಟ್. ನಮ್ಮ ಜಿಲ್ಲೆಗಳಲ್ಲಿ ನಾವು ನೋಡ್ತೇವೆ. ದೇ ಆರ್ ಅಂಡರ್ ದಿ ಅಡ್ಮಿನಿಸ್ಟ್ರೇಟಿವ್ ಕಂಟ್ರೋಲ್ ಆಫ್ ದಿ ಹೈಕೋರ್ಟ್. ಹಾಗಾದರೆ ಹೇಗಾಯಿತು? ಡಿಸ್ಟ್ರಿಕ್ಟ್ ಕೋರ್ಟ್ ಯಾರ ಕಂಟ್ರೋಲ್ದಿರುತ್ತೆ? ಹೈಕೋರ್ಟು. ಅದಾದಮೇಲೆ ಸುಪ್ರೀಂ ಕೋರ್ಟ್. ಈ ಥರ ಸ್ಟ್ರಕ್ಚರ್, ಈ ಥರ ಸಿಚುವೇಶನ್ ಇದೆ. ಡಿಸ್ಟ್ರಿಕ್ಟ್ ಜಡ್ಜ್ ನೋಡಿ, ಹೈಯೆಸ್ಟ್ ಜುಡಿಷಿಯಲ್ ಅಥಾರಿಟಿನ ಡಿಸ್ಟ್ರಿಕ್ಟ್. ಒಂದು ಜಿಲ್ಲೆಯಲ್ಲಿರುವಂಥ ಹೈಯೆಸ್ಟ್ ಜುಡಿಷಿಯಲ್ ಅಥಾರಿಟಿ ಯಾರು? ಡಿಸ್ಟ್ರಿಕ್ಟ್ ಜಡ್ಜ್. ವೆನ್ ಹಿ ಹ್ಯಾಂಡಲ್ ಸಿವಿಲ್ ಕೇಸಸ್ he is called district judge. He handles criminal cases. He is called the ಸೆಷನ್ಸ್ ಕೋರ್ಟ್ ಅಂತ ನೀವು ಕೇಳಿರ್ಬೋದು. ಸೆಷನ್ ಜಡ್ಜ್ಗಳಂತ ಕೇಳಿರ್ಬೋದು ನೀವು. ಹಾಗೆ ಸಿವಿಲ್ ಕೇಸ್ ಹ್ಯಾಂಡಲ್ ಮಾಡಬೇಕಾದ್ರೆ ಡಿಸ್ಟ್ರಿಕ್ಟ್ ಜಡ್ಜ್ ಅಂತ ಕರೀತೇವೆ. ಕ್ರಿಮಿನಲ್ ಕೇಸ್ಗಳಿಗೆ ಸೆಷನ್ಸ್ ಜಡ್ಜ್. ಅಪಾಯಿಂಟ್ಮೆಂಟು, ದ ಗವರ್ನರ್ ಅಪಾಯಿಂಟ್ಸ್ ದ ಡಿಸ್ಟ್ರಿಕ್ಟ್ ಜಡ್ಜಸ್ ಇನ್ ಕನ್ಸಲ್ಟೇಷನ್ ವಿತ್ ದಿ ಹೈಕೋರ್ಟ್. ಡಿಸ್ಟ್ರಿಕ್ಟ್ ಜಡ್ಜ್ಗಳನ್ನು ಅಪಾಯಿಂಟ್ ಮಾಡೋರು ಗವರ್ನರ್. ಯಾರು ಕನ್ಸಲ್ಟೇಷನ್ ತೆಗೆದುಕೊಂಡು? ಹೈಕೋರ್ಟ್ ಕನ್ಸಲ್ಟೇಷನ್ ತೆಗೆದುಕೊಂಡು ಅಪಾಯಿಂಟ್ ಮಾಡ್ತಾರೆ ಗವರ್ನರ್. ಆನ್ಸರ್ ಮಾಡಿ ಈಗ. ನೆಕ್ಸ್ಟು, ದ ರಿಟ್ ಜ್ಯೂರಿಸ್ಡಿಕ್ಷನ್ ಆಫ್ ಹೈಕೋರ್ಟ್ ಅಂಡರ್ ಆರ್ಟಿಕಲ್ 226 considered broader than that of the Supreme Court because High Court can issue writs to any person in India. High Court can issue writs for the enforcement of ordinary legal rights in addition to the fundamental rights. Supreme Court cannot refuse to exercise its writ jurisdiction, but the High Court can.
ಹೈಕೋರ್ಟ್ ಹ್ಯಾಸ್ ಮೋರ್ ಜಡ್ಜಸ್ ದೆನ್ ಸುಪ್ರೀಂ ಕೋರ್ಟ್. ಈಸಿ ಇದೆ, ಓದ್ತಿದೆ ನಿಮಗೆ. ಆಪ್ಷನ್ ಬಿ. ರ್ಯಾಪ್ ಆಗಿ ಕೆಲವೊಂದ್ಸರಿ ಕೇಳ್ತಾರೆ, ಇಲ್ಲಿ ನೆನಪಿರುತ್ತೆ, ಅದು ನೆನಪಿರಬೇಕು. ಹೂ ಡಿಸೈಡ್ ದಿ ನಂಬರ್ ಆಫ್ ಜಡ್ಜಸ್ ಇನ್ ಹೈಕೋರ್ಟ್? ಹೈಕೋರ್ಟಲ್ಲಿ ಎಷ್ಟು ಜಡ್ಜಸ್ ಇರಬೇಕು ಅಂತ ಡಿಸೈಡ್ ಮಾಡೋರು ಯಾರು? ಪಾರ್ಲಿಮೆಂಟು, ಸ್ಟೇಟ್ ಲೆಜಿಸ್ಲೇಚರು, ಪ್ರೆಸಿಡೆಂಟು, ಚೀಫ್ ಜಸ್ಟಿಸ್ ಆಫ್ ರೆಸ್ಪೆಕ್ಟಿವ್ ಹೈಕೋರ್ಟ್. ಯಾರಿರ್ಬೋದು? ಆನ್ಸರ್ ಎಸ್, ಪ್ರೆಸಿಡೆಂಟ್ ಅಲ್ವಾ? ಡಿಫರೆನ್ಸ್ ಗೊತ್ತಿರಲಿ, ಪಾರ್ಲಿಮೆಂಟ್ ಡಿಸೈಡ್ಸ್ ಫಾರ್ ದಿ ಸುಪ್ರೀಂ ಕೋರ್ಟ್, ಬಟ್ ದಿ ಪ್ರೆಸಿಡೆಂಟ್ ಎಕ್ಸಿಕ್ಯೂಟಿವ್ ಡಿಸೈಡ್ಸ್ ಫಾರ್ ದಿ ಹೈಕೋರ್ಟ್. ಟೈಮ್ ಟು ಟೈಮ್ ಬೇಸ್ಡ್ ಆನ್ ದಿ ಮೌಂಟೇನ್ ಆಫ್ ಕೇಸಸ್. ಕೇಸ್ ಪೆಂಡಿಂಗ್ ಯಾವ ಥರ ಇದೆ, ಓವರ್ಲೋಡ್ ಯಾವ ಥರ ಆಗಿದೆ. ಸುಪ್ರೀಂ ಕೋರ್ಟಿಗೆ ಸಂಬಂಧಪಟ್ಟಿರೋದು ಪಾರ್ಲಿಮೆಂಟು, ಹೈಕೋರ್ಟ್ ಸ್ಟ್ರೆಂತ್ ಅನ್ನು ಡಿಸೈಡ್ ಮಾಡೋದು ಪ್ರೆಸಿಡೆಂಟ್. ನೆಕ್ಸ್ಟ್, ಕಾಮನ್ ಹೈಕೋರ್ಟ್ ಫಾರ್ 2 or more ಸ್ಟೇಟ್ಸ್ ಕ್ಯಾನ್ ಬಿ ಎಸ್ಟಾಬ್ಲಿಷ್ಡ್ ಬೈ. 2 ಅಥವಾ 2ಕ್ಕಿಂತ ಹೆಚ್ಚಿನ ರಾಜ್ಯಗಳಿಗೆ ಒಂದು ಕಾಮನ್ ಹೈಕೋರ್ಟನ್ನು ಯಾರು ಎಸ್ಟಾಬ್ಲಿಷ್ ಮಾಡಬಹುದು? ಲಾ ಪಾಸ್ಡ್ ಬೈ ಪಾರ್ಲಿಮೆಂಟ್, ಎಕ್ಸಿಕ್ಯೂಟಿವ್ ಆರ್ಡರ್ ಆಫ್ ದಿ ಪ್ರೆಸಿಡೆಂಟ್, ಅಮೆಂಡ್ಮೆಂಟ್ ಟು ದಿ ಕಾನ್ಸ್ಟಿಟ್ಯೂಷನ್, ರೆಸೊಲ್ಯೂಷನ್ ಬೈ ಕನ್ಸರ್ನ್ ಸ್ಟೇಟ್ ಲೆಜಿಸ್ಲೇಚರ್ಸ್. ಸರ್, ಎರಡೂ ನಡುವಿನ ಡಿಫರೆನ್ಸ್ ಗೊತ್ತಿರಲಿ. ಸ್ಟ್ರೆಂತ್ ಡಿಸೈಡ್ ಮಾಡೋರು ಯಾರು? ಕಾಮನ್ ಹೈಕೋರ್ಟ್ ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಯಾರ ಹತ್ರ ಸಾಧ್ಯ ಇದೆ? ಕೇಳ್ತಾ ಇರೋ ಕ್ವಶನ್ನು, ಕಾಮನ್ ಹೈಕೋರ್ಟ್ ಫಾರ್ 2 or more ಸ್ಟೇಟ್ಸ್ ಕ್ಯಾನ್ ಬಿ ಎಸ್ಟಾಬ್ಲಿಷ್ಡ್ ಬೈ. ಎಸ್, ಎ ಯಾವುದು? ಲಾ ಪಾಸ್ಡ್ ಬೈ ಪಾರ್ಲಿಮೆಂಟ್. ಅಂಡರ್ ದಿ 7th Amendment Act, ಪಾರ್ಲಿಮೆಂಟ್ ವಾಸ್ ಗಿವನ್ ಪವರ್ ಟು ಕ್ರಿಯೇಟ್ ಕಾಮನ್ ಹೈಕೋರ್ಟ್. ಎಸ್, ಅರ್ಥ ಆಗಿರ್ಬೋದು ಅಂದ್ಕೊಳ್ತೇನೆ. ಮುಂದಿನ ಪ್ರಶ್ನೆ, ದ ಡಿಸ್ಟ್ರಿಕ್ಟ್ ಜಡ್ಜ್ ಈಸ್ ಅಪಾಯಿಂಟೆಡ್ ಬೈ. ಯಾರು ಡಿಸ್ಟ್ರಿಕ್ಟ್ ಜಡ್ಜ್ ಅಪಾಯಿಂಟ್ ಮಾಡೋರು? ಚೀಫ್ ಜಸ್ಟಿಸ್ ಆಫ್ ದಿ ಹೈಕೋರ್ಟ್, ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಗವರ್ನರ್, ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್. ಯಾರು? ಎಸ್, ಇರೋದೆ ಗವರ್ನರ್ ಆಫ್ ದಿ ಸ್ಟೇಟ್. While higher judges are appointed by the president, the district level falls under the governor's authority, acting on high court's advice. Next, a retired high court judge can practice law in any court in India, Supreme Court and other high court except the one where he was permanent judge, only the high court from which he retired, no court at all. ಸುಪ್ರೀಂ ಕೋರ್ಟ್ ಜಡ್ಜ್ ರಿಟೈರ್ಡ್ ಆದಮೇಲೆ ಏನು ಮಾಡ್ತಿದ್ರು, ಎಲ್ಲೆಲ್ಲಿ ಅವಕಾಶ ಇತ್ತು, ಯಾವ ಅವಕಾಶ ಇರಲಿಲ್ಲ ಅನ್ನೋದು ನೆನಪಾಗಬೇಕು ಕಂಪ್ಯಾರಿಟಿವ್ಲಿ. ಇಲ್ಲಿ ಕೇಳ್ತಾ ಇರೋದು ಹೈಕೋರ್ಟ್. ರಿಟೈರ್ಡ್ ಹೈಕೋರ್ಟ್ ಜಡ್ಜ್ ಕ್ಯಾನ್ ಪ್ರಾಕ್ಟೀಸ್ ಲಾ ಇನ್ ಎಲ್ಲ ಕೋರ್ಟ್, ಯಾವ ಕೋರ್ಟಲ್ಲಿ ಬೇಕಾದರೂ ಆಗುತ್ತಾ? ಸುಪ್ರೀಂ ಕೋರ್ಟ್ ಆ್ಯಂಡ್ ಹೈಕೋರ್ಟ್ ಎಕ್ಸೆಪ್ಟ್ ದ ಒನ್ ಹಿ ವಾಸ್ ಅ ಪರ್ಮನೆಂಟ್ ಜಡ್ಜ್, ಓನ್ಲಿ ದ ಹೈಕೋರ್ಟ್ ಫ್ರಮ್ ವಿಚ್ ಹಿ ರಿಟೈರ್ಡ್, ನೋ ಕೋರ್ಟ್ ಎಟ್ ಆಲ್. ಇರ್ಬೋದು ಆನ್ಸರ್ ಎಸ್, ಬಿ ಅಲ್ವಾ? ಟು ಪ್ರಿವೆಂಟ್ ಇನ್ಫ್ಲೂಯೆನ್ಸ್ ದೇ ಕಾಂಟ್ ಪ್ರಾಕ್ಟೀಸ್ ಇನ್ ದರ್ ಹೋಮ್ ಕೋರ್ಟ್ ವ್ಯಾರ್ ದೇ ವರ್ ಜಡ್ಜಸ್. ಎಲ್ಲಿ ಪರ್ಮನೆಂಟ್ ಜಡ್ಜ್ ಆಗಿದ್ರಲ್ವಾ, ಅಲ್ಲಿ ಪ್ರಾಕ್ಟೀಸ್ ಮಾಡೋ ಹಾಗಿಲ್ಲ. ಬಟ್ ದೇ ಆರ್ ಅಲೌಡ್ ಟು ಪ್ರಾಕ್ಟೀಸ್ ಇನ್ ದ ಸುಪ್ರೀಂ ಕೋರ್ಟ್ ಆರ್ ಅದರ್ ಹೈಕೋರ್ಟ್. ಬೇರೆ ಹೈಕೋರ್ಟ್ಗಳಲ್ಲಿ, ಸುಪ್ರೀಂ ಕೋರ್ಟ್ಗಳಲ್ಲಿ ಅವರು ಪ್ರಾಕ್ಟೀಸ್ ಮಾಡಬಹುದು. ನೆಕ್ಸ್ಟ್, ಮುಂದಿನ ಕಾನ್ಸೆಪ್ಟ್, ಸ್ಪೆಷಲ್ ಪವರ್ಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ಕಂಟ್ರೋಲ್ ಆಫ್ ಹೈಕೋರ್ಟ್. ಏನೇನಿದೆ ಸ್ಪೆಷಲ್ ಪವರು ನೋಡ್ತಾ ಹೋದರೆ, ಹೈಕೋರ್ಟ್ ಅಂತಂದರೆ ಇಟ್ ಇಸ್ ನಾಟ್ ಜಸ್ಟ್ ಅ ಕೋರ್ಟ್ ಆಫ್ ಅಪೀಲ್. ಜಸ್ಟ್ ಕೋರ್ಟ್ ಆಫ್ ಅಪೀಲಿಗೋಸ್ಕರ ಕೆಳಗಡೆ ಆಗಿಲ್ಲ, ಡಿಸ್ಟ್ರಿಕ್ಟ್ ಕೋರ್ಟಲ್ಲಿ ಆಗಿಲ್ಲ, ಅಪೀಲ್ ಮಾಡೋಣ ಅಂತ ಇರೋದಲ್ಲ. ಇಸ್ ದಿ ಹೆಡ್ ಆಫ್ ದಿ ಫ್ಯಾಮಿಲಿ ಆಫ್ ಆಲ್ ಅದರ್ ಕೋರ್ಟ್ಸ್ ಇನ್ ದ ಸ್ಟೇಟ್. ಒಂದು ರಾಜ್ಯದಲ್ಲಿ ಎಲ್ಲ ಉಳಿದಂತಹ ನ್ಯಾಯಾಲಯಗಳಿಗೆ ಹೈಕೋರ್ಟ್ ಹೆಡ್. ಡಸಂಟ್ ಜಸ್ಟ್ ಜಡ್ಜ್ ಕೇಸಸ್ ಅಲ್ವಾ, ಕೇಸ್ಗಳನ್ನ ಜಡ್ಜ್ ಮಾಡೋದು ಮಾತ್ರ ಅಲ್ಲ, ಬಿಲ್ಡಿಂಗ್ ಸ್ಟಾಫ್ ರೂಲ್ಸ್ ಆಫ್ ಆಲ್ ಡಿಸ್ಟ್ರಿಕ್ಟ್ ಆ್ಯಂಡ್ ಲೋವರ್ ಕೋರ್ಟ್ಸ್, ಬೇರೆ ಅಧೀನ ನ್ಯಾಯಾಲಯಗಳ ಸ್ಟಾಫ್ ಇರ್ಬೋದು, ರೂಲ್ಸು ಎಲ್ಲವನ್ನು ಅದು ಮ್ಯಾನೇಜ್ ಮಾಡ್ತಾ ಇರುತ್ತೆ. ಹಾಗಾಗಿ ಮೊದಲನೇದು ಪವರ್ ಆಫ್ ಸೂಪರಿಂಟೆಂಡೆನ್ಸ್. ಆರ್ಟಿಕಲ್ 227 ಹೇಳ್ತಾ ಇರೋದು ಏನಂತಂದರೆ, ದಿಸ್ ಇಸ್ ವೆರಿ ಬ್ರಾಡ್ ಪವರ್. ಹೈಕೋರ್ಟ್ ಹ್ಯಾಸ್ ದಿ ರೈಟ್ ಟು ಕಾಲ್ ಫಾರ್ ರಿಟರ್ನ್ಸ್ ಅಂದರೆ ರಿಪೋರ್ಟ್ಸ್ಗಳನ್ನು ಕೇಳೋದಿರ್ಬೋದು ಫ್ರಮ್ ಆಲ್ ಕೋರ್ಟ್ಸ್ ಆ್ಯಂಡ್ ಟ್ರಿಬ್ಯುನಲ್ಸ್ ಇನ್ ಇಟ್ಸ್ ಟೆರಿಟರಿ.
ಹೈಕೋರ್ಟಿನ ಒಂದು ನ್ಯಾಯ ವ್ಯಾಪ್ತಿ ಇದೆ ಅಂತಂದರೆ ಅಲ್ಲಿ ಯಾವ್ಯಾವ ಕೋರ್ಟ್ಸ್ಗಳು, ಕೆಳಗಿನ ಅಧೀನ ನ್ಯಾಯಾಲಯಗಳು, ಟ್ರಿಬ್ಯುನಲ್ಸ್ಗಳಿರುತ್ತೋ ಎಲ್ಲ ಟ್ರಿಬ್ಯುನಲ್ಸ್ಗಳು, ಕೋರ್ಟ್ಗಳಿಂದ ಇದೇನು ಮಾಡಬಹುದು, ಹೈಕೋರ್ಟ್ ಏನು ಮಾಡಬಹುದು, ರಿಪೋರ್ಟನ್ನು ಕೇಳಬಹುದು. ಮೊದಲನೇದು, ಮೇಕ್ ಆ್ಯಂಡ್ ಇಶ್ಯೂ ಜನರಲ್ ರೂಲ್ಸ್ ಫಾರ್ ದ ಪ್ರಾಕ್ಟಿಸ್. ಈ ಒಂದು ವಿಭಾಗದಲ್ಲಿ ಬರುವಂತಹ ಎಲ್ಲ ಕೋರ್ಟ್ ಟ್ರಿಬ್ಯುನಲ್ಸ್ಗಳಿಗೆ ಜನರಲ್ ರೂಲ್ಸ್ಗಳನ್ನು ತಯಾರು ಮಾಡಬಹುದು ಮತ್ತು ಅದನ್ನು ಇಶ್ಯೂ ಮಾಡಬಹುದು. ಮತ್ತು ಪ್ರಿಸ್ಕ್ರೈಬ್ ಫಾರ್ಮ್ಸ್ ಇನ್ ವಿಚ್ ಬುಕ್ಸ್ ಆ್ಯಂಡ್ ಅಕೌಂಟ್ಸ್ ಶೆಲ್ ಬಿ ಕೆಪ್ಟ್ ಬೈ ದೆಮ್. ಯಾವ ರೀತಿ ಅಕೌಂಟ್ಸ್ಗಳನ್ನು ಇಟ್ಕೋಬೇಕು, ಮೇಂಟೈನ್ ಮಾಡಬೇಕು, ಆಪರೇಷನಲೈಸ್ ಯಾವ ಥರ ಇರಬೇಕು ಅನ್ನೋದ್ರ ಬಗ್ಗೆ ಫಾರ್ಮ್ ಪ್ರಿಸ್ಕ್ರೈಬ್ ಮಾಡೋದಿರಬಹುದು. ನೋಡಿ, ನೋಟ್, ದಿಸ್ ಪವರ್ ಇನ್ಕ್ಲೂಡ್ಸ್ ಬೋತ್ ಜುಡಿಷಿಯಲ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ಸೂಪರಿಂಟೆಂಡೆನ್ಸ್. ಆಲ್ಸೋ ಕವರ್ಸ್ ಟ್ರಿಬ್ಯುನಲ್ಸ್. ಆಗ್ತಾ ಇದೆಯಾ? ಇಲ್ಲಿ 227 ಅಂಡರಲ್ಲಿ ಮುಖ್ಯವಾಗಿ ಟ್ರಿಬ್ಯುನಲ್ಸ್ಗಳು ಬರುತ್ತೆ. ಆರ್ಟಿಕಲ್ 226 ಸ್ವಲ್ಪ ಲಿಮಿಟೆಡ್ ಆಗಿದೆ. ಹಾಗಾದರೆ ಇಲ್ಲಿ ಪವರ್ ಆಫ್ ಸೂಪರಿಂಟೆಂಡೆನ್ಸ್ ಇದೆಯಲ್ವಾ, ಜುಡಿಷಿಯಲ್ಲು ಅಡ್ಮಿನಿಸ್ಟ್ರೇಟಿವ್ ಎರಡೂ ಪವರ್ ಇನ್ಕ್ಲೂಡ್ ಆಗಿರುತ್ತೆ. ಟ್ರಿಬ್ಯುನಲ್ಗಳು ಕವರ್ ಆಗ್ತಾ ಇದೆ ಇಲ್ಲಿ, ನೆನಪಿರಲಿ. ನೆಕ್ಸ್ಟು, ಕಂಟ್ರೋಲ್ ಓವರ್ ಸಬಾರ್ಡಿನೇಟ್ ಕೋರ್ಟ್ಸ್, 235 ಆರ್ಟಿಕಲ್ಲು. ಹೈಕೋರ್ಟ್ ಇಸ್ ದಿ ಪ್ರಿನ್ಸಿಪಲ್ ಆಫ್ ದಿ ಡಿಸ್ಟ್ರಿಕ್ಟ್ ಸ್ಕೂಲ್. ಒಂದು ಪ್ರಿನ್ಸಿಪಲ್ ಇರೋ ಥರ. ಇಟ್ಸ್ ಕನ್ಸಲ್ಟೆಡ್ ಬೈ ದಿ ಗವರ್ನರ್ ರಿಗಾರ್ಡಿಂಗ್ ಅಪಾಯಿಂಟ್ಮೆಂಟ್ಸ್, ಪೋಸ್ಟಿಂಗ್ ಆ್ಯಂಡ್ ಪ್ರಮೋಷನ್ ಆಫ್ ಡಿಸ್ಟ್ರಿಕ್ಟ್ ಜಡ್ಜ್. ಡಿಸ್ಟ್ರಿಕ್ಟ್ ಜಡ್ಜ್ಗಳನ್ನು ಅಪಾಯಿಂಟ್ ಮಾಡಬೇಕಾದ್ರೆ ಪೋಸ್ಟಿಂಗು, ಪ್ರಮೋಷನ್ಗೆ ಸಂಬಂಧಪಟ್ಟ ಹಾಗೆ ಗವರ್ನರ್ ಹೈಕೋರ್ಟನ್ನು ಕನ್ಸಲ್ಟ್ ಮಾಡ್ತಾರೆ. ಮ್ಯಾಟರ್ಸ್ ಆಫ್ ಲೀವ್, ಟ್ರಾನ್ಸ್ಫರ್ ಆ್ಯಂಡ್ ಡಿಸಿಪ್ಲಿನ್ ಆಫ್ ಮೆಂಬರ್ಸ್ ಆಫ್ ದಿ ಸ್ಟೇಟ್ ಜುಡಿಷಿಯಲ್ ಸರ್ವಿಸ್, ಇದಕ್ಕೆ ಸಂಬಂಧಪಟ್ಟ ಹಾಗೂ ಸಹ ಗವರ್ನರ್ ಕನ್ಸಲ್ಟ್ ಮಾಡ್ತಾರೆ. ಇದಾದಮೇಲೆ ಕೋರ್ಟ್ ಆಫ್ ರೆಕಾರ್ಡ್, ಸುಪ್ರೀಂ ಕೋರ್ಟು ನೋಡಿದ್ದೀವಿ ಈ ಟರ್ಮನ್ನು. ಕೋರ್ಟ್ ಆಫ್ ರೆಕಾರ್ಡ್ ಅಂತಂದರೆ ಇಟ್ಸ್ ಜಡ್ಜ್ಮೆಂಟ್ ಆರ್ ರೆಕಾರ್ಡೆಡ್ ಫಾರ್ ಪರ್ಪೆಚುವಲ್ ಮೆಮೊರಿ ಆ್ಯಂಡ್ ಆ್ಯಕ್ಟ್ ಆಸ್ ಲೀಗಲ್ ಪ್ರೆಸಿಡೆಂಟ್ ಫಾರ್ ಸಬಾರ್ಡಿನೇಟ್ ಕೋರ್ಟ್ಸ್ ಇನ್ ದಟ್ ಸ್ಟೇಟ್. ಅದು ಕೊಟ್ಟಂತಹ ತೀರ್ಪುಗಳು ಒಂಥರ ರೆಕಾರ್ಡ್ ಆ ಥರ. ಆ ರೆಕಾರ್ಡ್ಗಳನ್ನು, ಆ ದಾಖಲೆಗಳನ್ನು ಮತ್ತೆ ಮತ್ತೆ ಪರಿಶೀಲಿಸ್ತಾರೆ ಸಬಾರ್ಡಿನೇಟ್ ಕೋರ್ಟ್ಸ್ಗಳು. ಪರಿಶೀಲಿಸೋದು ಅಂತಂದರೆ ಚೆಕ್ ಮಾಡೋದು ಅನ್ನೋಕ್ಕಿಂತ ತಮಗೆ ಯಾವ ರೀತಿ ಅದನ್ನು ಅಡಾಪ್ಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ, ಮುಂದಿನವರಿಗೆ ಒಂದು ಮಾರ್ಗದರ್ಶಿ ಸೂತ್ರದ ಥರ ಅದು ಉಪಯೋಗ ಆಗುತ್ತೆ. ಆ ರೆಕಾರ್ಡ್ಗಳೆಲ್ಲ ಯೂಸ್ ಆಗುತ್ತೆ, ಪರ್ಪೆಚುವಲ್ ಮೆಮೊರಿ ಥರ. ಅದ್ರ ಜೊತೆ ಕಂಟೆಂಪ್ಟ್, ಇಟ್ ಹ್ಯಾಸ್ ದಿ ಪವರ್ ಟು ಪನಿಷ್ ಫಾರ್ ಕಂಟೆಂಪ್ಟ್ ಆಫ್ ಇಟ್ ಸೆಲ್ಫ್. ಅಂತಂದರೆ ಸುಪ್ರೀಂ ಕೋರ್ಟಿಗೆ ಹೇಗೆ ಕಂಟೆಂಪ್ಟ್ ಆಫ್ ಕೋರ್ಟ್ ಪವರ್ ಇದೆಯೋ, ನ್ಯಾಯಾಂಗ ನಿಂದನೆ, ನಾವೇನಾದರೂ ಸುಪ್ರೀಂ ಕೋರ್ಟನ್ನು ಆ ರೀತಿ ಕಂಟೆಂಪ್ಟ್ ಮಾಡಿದರೆ ನಮಗೆ ಶಿಕ್ಷೆ ಕೊಡುವ ಅಧಿಕಾರ ಅದಕ್ಕಿದೆ, ಅದೇ ರೀತಿ ಹೈಕೋರ್ಟಿಗೂ ಇದೆ. ಹ್ಯಾಸ್ ದಿ ಪವರ್ ಟು ಪನಿಷ್ ಫಾರ್ ಕಂಟೆಂಪ್ಟ್ ಆಫ್ ಇಟ್ ಸೆಲ್ಫ್. ಭಾಳ ಇಂಪಾರ್ಟೆಂಟ್, ನೆನಪಿರಲಿ. ಹೈಕೋರ್ಟಿಗಿರುತ್ತೆ, ಸುಪ್ರೀಂ ಕೋರ್ಟಿಗಿರುತ್ತೆ. ನೆಕ್ಸ್ಟ್, ಇಂಡಿಪೆಂಡೆನ್ಸ್ ಆಫ್ ಕೋರ್ಟ್. ಟು ಎನ್ಶೋರ್ ಹೈಕೋರ್ಟ್ ಕ್ಯಾನ್ ಆ್ಯಕ್ಟ್ ಅಗೇನ್ಸ್ಟ್ ದಿ ಸ್ಟೇಟ್ ಗವರ್ಮೆಂಟ್ ವಿತೌಟ್ ಪ್ರೆಷರ್, ಕಾನ್ಸ್ಟಿಟ್ಯೂಷನ್ ಪ್ರೊವೈಡ್ಸ್. ಮೇಲುಗಡೆ ಹೇಗೆ ಪಾರ್ಲಿಮೆಂಟ್ ಮತ್ತು ಸುಪ್ರೀಂ ಕೋರ್ಟ್ ಇದೆಯೋ, ಒಬ್ಬರು ಇನ್ನೊಬ್ಬರಲ್ಲಿ ಅಧಿಕಾರದಲ್ಲಿ ಮೂಗು ತೂರಿಸಬಾರ್ದು, ಅದೇ ಥರನೇ ಇಲ್ಲಿ ಸ್ಟೇಟ್ ಗೌರ್ಮೆಂಟು ಹೈಕೋರ್ಟಿಗೆ ಸಹಕಾರವನ್ನು ಕೊಡಬೇಕಾಗತ್ತೆ. ಹಾಗಾಗಿ ಕಾನ್ಸ್ಟಿಟ್ಯೂಷನ್ ಏನು ಹೇಳ್ತಾ ಇದೆ, ಮೋಡ್ ಆಫ್ ಅಪಾಯಿಂಟ್ಮೆಂಟ್. ಜಡ್ಜಸ್ ಆರ್ ಅಪಾಯಿಂಟೆಡ್ ಬೈ ದಿ ಪ್ರೆಸಿಡೆಂಟ್ ಎಕ್ಸಿಕ್ಯೂಟಿವ್ ಇನ್ ಕನ್ಸಲ್ಟೇಷನ್ ವಿತ್ ದಿ ಜುಡಿಷಿಯರಿ ಕೊಲಿಜಿಯಂ, ಎನ್ಶೋರಿಂಗ್ ನೋ ಸಿಂಗಲ್ ಬಾಡಿ ಹ್ಯಾಸ್ ಟೋಟಲ್ ಕಂಟ್ರೋಲ್. ಒಂದೇ ಒಂದು ವಿಭಾಗ ಸಂಪೂರ್ಣ ಒಂದು ಕಂಟ್ರೋಲನ್ನು ಹೊಂದಿರಬಾರ್ದು, ಎಲ್ಲರ ಕನ್ಸಲ್ಟೇಷನ್ ಅಲ್ಲಿ ಅಪ್ಲೈ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ಎಕ್ಸ್ಪೆನ್ಸಸ್ ಚಾರ್ಜ್ಡ್, ಸ್ಯಾಲರೀಸ್ ಆ್ಯಂಡ್ ಅಲವೆನ್ಸಸ್ ಆಫ್ ಹೈಕೋರ್ಟ್ ಜಡ್ಜಸ್ ಆರ್ ಚಾರ್ಜ್ಡ್ ಆನ್ ದಿ ಕನ್ಸಾಲಿಡೇಟೆಡ್ ಫಂಡ್ ಆಫ್ ದಿ ಸ್ಟೇಟ್. ಬಹಳ ಇಂಪಾರ್ಟೆಂಟ್. ಸ್ಯಾಲರಿ ಮತ್ತು ಅಲವೆನ್ಸ್ ಇರುತ್ತಲ್ವ ಹೈಕೋರ್ಟ್ ಜಡ್ಜಸ್ಗಳದ್ದು, ಅದನ್ನು ಯಾವುದರಿಂದ, ಕನ್ಸಾಲಿಡೇಟೆಡ್ ಫಂಡಿಂದ ಪೂರೈಸ್ತಾ ಇರ್ತಾರೆ, ಭರಿಸ್ತಾರೆ. ಯಾವುದು, ಕನ್ಸಾಲಿಡೇಟೆಡ್ ಫಂಡ್ ಆಫ್ ಸ್ಟೇಟ್. ನೋಡಿ, ಇದು ಇಂಪಾರ್ಟೆಂಟ್. ಕನ್ಸಾಲಿಡೇಟೆಡ್ ಫಂಡ್ ಆಫ್ ದಿ ಸ್ಟೇಟ್, ಸ್ಯಾಲ್ರಿ ಮತ್ತು ಅಲವೆನ್ಸು. ಆದರೆ ಪೆನ್ಷನಿಗೆ ಬಂದ ಹಾಗೆ UPSCಲಿ ಕೇಳ್ತಾರೆ, ವೈಲ್ ಸ್ಯಾಲರೀಸ್ ಫ್ರಾಮ್ ಸ್ಟೇಟ್, ಪೆನ್ಷನ್ಸ್ ಆಫ್ ಹೈಕೋರ್ಟ್ ಜಡ್ಜಸ್ ಆರ್ ಚಾರ್ಜ್ಡ್ ಆನ್ ದಿ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ. ಗೊತ್ತಾಗ್ತಾ ಇದೆಯಾ? ಸ್ಯಾಲರಿ, ಅಲವೆನ್ಸು ಅವರು ಎಲ್ಲಿ ಕೆಲಸ ಮಾಡ್ತಿರ್ತಾರೋ ಆ ಸ್ಟೇಟಿಂದ ಬರುತ್ತೆ, ಆ ಸ್ಟೇಟಿನ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಸ್ಟೇಟಿಂದ ಬರುತ್ತೆ. ಅದೇ ಪೆನ್ಷನ್ ಬರೋದು ಯಾವುದರಿಂದ, ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ. ಯಾಕೆ ಹೀಗಿರ್ಬೋದು ಥಿಂಕ್ ಮಾಡಿ, ನಾನು ಒಂದು ಕ್ವಶನ್ ಇದೆ ಅಲ್ಲಿ ಡಿಸ್ಕಸ್ ಮಾಡ್ತೇನೆ. ಮತ್ತೆ ಇನ್ನು ಟ್ರಾನ್ಸ್ಫರ್ ಆಫ್ ಜಡ್ಜಸ್, ಪ್ರೆಸಿಡೆಂಟ್ ಕ್ಯಾನ್ ಟ್ರಾನ್ಸ್ಫರ್ ಅ ಜಡ್ಜ್ ಫ್ರಾಮ್ ಒನ್ ಹೈಕೋರ್ಟ್ ಟು ಅನದರ್
ಆಫ್ಟರ್ ಕನ್ಸಲ್ಟಿಂಗ್ ದಿ ಸಿ ಜೆ ಐ ಕನ್ಸಲ್ಟ್ ಮಾಡಿ ಆದಮೇಲೆ ಪ್ರೆಸಿಡೆಂಟು ಒಬ್ಬ ಜಡ್ಜನ್ನು ಒಂದು ಹೈಕೋರ್ಟಿಂದ ಇನ್ನೊಂದು ಹೈಕೋರ್ಟಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಹಾಗಾಗಿ ದಿಸ್ ಇಸ್ ಆಫನ್ ಯೂಸ್ ಟು ಎನ್ಶೋರ್ ನ್ಯಾಷನಲ್ ಕ್ಯಾರೆಕ್ಟರ್ ಆಫ್ ದಿ ಜುಡಿಷಿಯರಿ. ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಸಮಗ್ರತೆಯನ್ನು ಅಥವಾ ಒಂದು ರೀತಿಯಾದಂತಹ ಅಂಶವನ್ನು ಇದರಿಂದ ನಾವು ಮುಂದುವರ್ಸ್ಕೊಂಡು ಹೋಗಬಹುದು. ಈಗ ಬಹಳ ಇಂಪಾರ್ಟೆಂಟು, ಸೂಪರಿಂಟೆಂಡೆನ್ಸ್ ಪವರ್ ಆಫ್ ದಿ ಹೈಕೋರ್ಟ್ ಅಂಡರ್ ಆರ್ಟಿಕಲ್ 227 ಎಕ್ಸ್ಟೆಂಡ್ ಟು all courts within state only, all courts and tribunals within its territorial jurisdiction, only civil courts in the state, only the district court. Answer ಏನು ಇದಕ್ಕೆ? ಏನಿರ್ಬೋದು ಆನ್ಸರ್? ಎಸ್, ಗೊತ್ತಿದೆ ನಿಮಗೆ, ಬಿ ಅಲ್ವಾ. 227 ವೆರಿ ವೈಡ್ ಆಗಿರುವಂಥದ್ದು. It allows the High Court to keep an eye on every judicial or quasi-judicial body like a rent tribunal or labor court in its state, ensure they don't overstep their bounds. ಎಲ್ಲದಕ್ಕೂ ಅಪ್ಲೈ ಆಗುತ್ತೆ. ನೆಕ್ಸ್ಟ್, ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ಕನ್ಸಾಲಿಡೇಟೆಡ್ ಫಂಡ್ ಆ್ಯಂಡ್ ಹೈಕೋರ್ಟ್ ಜಡ್ಜಸ್. Salaries of High Court judges are charged on the consolidated fund of the state. Pensions of the High Court judges are charged on the consolidated fund of India. ಈಗ 1, 2 ಬೋತ್ ನೈದರ್. ಏನಿರ್ಬೋದು ಆನ್ಸರು? ಥಿಂಕ್ ಮಾಡಿ. ಯಾಕಿದೆ ಅಂತ ನಾನು ಹೇಳ್ತೇನೆ. ಎಸ್, ಈ ಆನ್ಸರು ಅಂದರೆ ಒಂಥರ ಬ್ರಿಲಿಯಂಟ್ ಕಾನ್ಸ್ಟಿಟ್ಯೂಷನಲ್ ಡಿಸೈನ್ ಅಂತ ಹೇಳ್ಬೋದು. ಈಗ ಒಬ್ಬ ಜಡ್ಜ್ ಇರ್ತಾರೆ, ಹೈಕೋರ್ಟ್ ಜಡ್ಜ್ ಮೈಟ್ ಸರ್ವ್ ಇನ್ 3 ಡಿಫ್ರೆಂಟ್ ಸ್ಟೇಟ್ಸ್ ಡ್ಯೂರಿಂಗ್ ದರ್ ಕರಿಯರ್. ನಮ್ಮ ಕರಿಯರ್ನಲ್ಲಿ 3 ಬೇರೆ ಬೇರೆ ಸ್ಟೇಟಲ್ಲಿ ಹೈಕೋರ್ಟಲ್ಲಿ ಕೆಲಸವನ್ನು ನಿರ್ವಹಿಸಿರಬಹುದು ಅಲ್ವಾ. ಸೊ ಇಟ್ ವುಡಂಟ್ ಬಿ ಫೇರ್ ಟು ಆಸ್ಕ್ ದಿ ಲಾಸ್ಟ್ ಸ್ಟೇ ಟು ಪೇ ದರ್ ಎಂಟೈರ್ ಪೆನ್ಷನ್. ಮೊದಲೊಂದು ಕಡೆ ಇದ್ರು, ಇನ್ನೊಂದು ಕಡೆ ಅದೊಂದು ಸ್ಟೇಟಲ್ಲಿ, ಹೀಗೆ 3 ಕಡೆ ಅವರು ಕೆಲಸ ನಿರ್ವಹಿಸಿದ್ದಾರೆ. ಲಾಸ್ಟಲ್ಲಿ ಯಾವ ಸ್ಟೇಟಲ್ಲಿ ಇದ್ರೋ ಕೆಲವು ಸಮಯ ಇರಬಹುದು ಕಂಪ್ಯಾರಿಟಿವ್ಲಿ. ಆಗ ಆ ಸ್ಟೇಟ್ ಹತ್ರ ಇವರ ಪೆನ್ಷನನ್ನು ಕಂಪ್ಲೀಟ್ ಆಗಿ ನೀವೇ ಭರಿಸಬೇಕು ಅಂತ ಹೇಳಿದರೆ ಸರಿ ಆಗೋದಿಲ್ಲ. ಅದಕ್ಕೋಸ್ಕರ ಹೆನ್ಸ್ ದ ಸೆಂಟರ್ ಆರ್ ಇಂಡಿಯಾ ಪೇಸ್ ದಿ ಪೆನ್ಷನ್ ವೈಲ್ ದಿ ಕರೆಂಟ್ ಸ್ಟೇಟ್ ಪೇಸ್ ದಿ ಸ್ಯಾಲರಿ. ಎಲ್ಲಿ ಕೆಲಸ ಮಾಡ್ತಾ ಇರ್ತಾರೋ ಆ ಸ್ಯಾಲರಿ ಭರಿಸೋದು ಆ ಸ್ಟೇಟಿನ ಕೆಲಸ. ರಿಟೈರ್ಡ್ ಆದಮೇಲೆ ಪೆನ್ಷನ್ ಭರಿಸೋದು ಸೆಂಟರ್ ಕೆಲಸ. ಗೊತ್ತಿರಲಿ ಅದು. ನೆಕ್ಸ್ಟ್, ಹೂ ಹ್ಯಾಸ್ ದಿ ಅಥಾರಿಟಿ ಟು ಟ್ರಾನ್ಸ್ಫರ್ ಅ ಜಡ್ಜ್ ಫ್ರಾಮ್ ಒನ್ ಹೈಕೋರ್ಟ್ ಟು ಅನದರ್ ಹೈಕೋರ್ಟ್? ಅಥಾರಿಟಿ ಯಾರಿಗಿರುತ್ತೆ? ಕನ್ಸಲ್ಟೇಷನ್ ಅಲ್ಲ ಕೇಳ್ತಾ ಇರೋದು, ಅಥಾರಿಟಿ. ಒಂದು ಹೈಕೋರ್ಟಿಂದ ಇನ್ನೊಂದು ಹೈಕೋರ್ಟಿಗೆ ಜಡ್ಜನ್ನು ಟ್ರಾನ್ಸ್ಫರ್ ಮಾಡುವಂಥ ಅಥಾರಿಟಿ. ಚೀಫ್ ಜಸ್ಟಿಸು, ಪ್ರೆಸಿಡೆಂಟು, ಗವರ್ನರು, ಯೂನಿಯನ್ ಲಾ ಮಿನಿಸ್ಟರ್. ಯಾರಿಗಿರ್ಬೋದು? ಎಸ್, ಪ್ರೆಸಿಡೆಂಟ್ ಅಲ್ವಾ. ಆಲ್ ಅಪಾಯಿಂಟ್ಮೆಂಟ್ಸ್ ಆ್ಯಂಡ್ ಟ್ರಾನ್ಸ್ಫರ್ ಆರ್ ಫಾರ್ಮಲ್ ಆರ್ಡರ್ಸ್ ಆಫ್ ದಿ ಪ್ರೆಸಿಡೆಂಟ್, ದೋ ದೇ ಆರ್ ಡನ್ ಆಫ್ಟರ್ ಕನ್ಸಲ್ಟೇಷನ್ ವಿತ್ ದಿ CJI. ಕನ್ಸಲ್ಟೇಷನ್ ಮಾಡ್ಕೊಂಡಾದ್ಮೇಲೆ ಮಾಡೋದು, ಆದರೆ ಇದು ಪ್ರೆಸಿಡೆಂಟಿನ ಆರ್ಡರ್. ದ ಹೈಕೋರ್ಟ್ ಕ್ಯಾನ್ ಇಶ್ಯೂ ರಿಟ್ಸ್ ಫಾರ್ ದಿ ಎನ್ಫೋರ್ಸ್ಮೆಂಟ್ ಆಫ್ ಫಂಡಮೆಂಟಲ್ ರೈಟ್ಸ್ ಫಾರ್ ಎನಿ ಅದರ್ ಪರ್ಪಸ್. ವಾಟ್ ಡಸ್ ಎನಿ ಅದರ್ ಪರ್ಪಸ್ ಇಂಪ್ಲೈ? ಕೋರ್ಟ್ ಏನು ಮಾಡ್ಬೋದು? ಫಂಡಮೆಂಟಲ್ ರೈಟ್ಸ್ ಮತ್ತು ಯಾವುದೇ ಇತರ ಉದ್ದೇಶಗಳಿಗೋಸ್ಕರ ರಿಟ್ಟನ್ನು ಇಶ್ಯೂ ಮಾಡಬಹುದು. ಆದರೆ ಯಾವುದೇ ಇತರ ಉದ್ದೇಶಗಳು, ಎನಿ ಅದರ್ ಪರ್ಪಸ್ ಅಂತಂದರೆ ಏನಿರ್ಬೋದು? ಸೆಟಲ್ ಪೊಲಿಟಿಕಲ್ ಡಿಸ್ಪ್ಯೂಟ್, ಎನ್ಫೋರ್ಸ್ ಎನಿ ಆರ್ಡಿನರಿ ಲೀಗಲ್ ರೈಟ್, ಗಿವ್ ಅಡ್ವೈಸ್ ಟು ದಿ ಗವರ್ನರ್, ಟು ಪನಿಷ್ ಕ್ರಿಮಿನಲ್ಸ್ ಡೈರೆಕ್ಟ್ಲಿ ವಿತೌಟ್ ಟ್ರಯಲ್. ಈಸಿ ಇದೆ, ಏನು ಹೇಳಬೇಕಾದ ಅವಶ್ಯಕತೆ ಇರೋದಿಲ್ಲ. ಬಿ, to enforce any ordinary legal right. Next, High Court judge can be removed from office on the grounds of proved misbehavior or incapacity. High Court judge ಸಂಬಂಧಪಟ್ಟ ಹಾಗೆ ನೋಡಿದ್ದೀವಿ, ನ್ಯೂಸಲ್ಲೂ ಇದೆ. ಅದು ಪ್ರೊಸೀಜರ್ ಎಲ್ಲ ಸೇಮ್ ಇರುತ್ತೆ, ಆದರೆ ಗ್ರೌಂಡ್ಸು ಅದೇ ಗೊತ್ತಿದೆ ನಿಮಗೆ. proved misbehavior or incapacity by Governor of the state on the resolution by state legislature,
President on resolution by the Parliament, Chief Justice of India on a report by the High Court, President on the recommendation of the State Cabinet ಇರಬಹುದು. ಬಹಳ ಇಂಪಾರ್ಟೆಂಟ್ ಕ್ವಶನ್ ಇದು, ವರ್ಷ ನ್ಯೂಸಲ್ಲಿರುವಂಥ ವಿಷಯ. ಎಸ್, ಪ್ರೆಸಿಡೆಂಟ್ ಕರೆಕ್ಟ್. To maintain a unified judiciary, the removal process of High Court and Supreme Court judges is identical. It happens at the central level. ಪಾರ್ಲಿಮೆಂಟ್ ಲೆವೆಲಲ್ಲಿ ಆಗೋದು, ಪ್ರೊಸೀಜರ್ ಎಲ್ಲ ಸೇಮ್ ಇರುತ್ತೆ, ಐಡೆಂಟಿಕಲ್ ಆಗಿರುತ್ತೆ. ಹೈಕೋರ್ಟ್ ಸುಪ್ರೀಂ ಕೋರ್ಟ್ನ ಕೀ ಡಿಫ್ರೆನ್ಸ್, ರಿಟೈರ್ಮೆಂಟ್ ಏಜು ಚೇಂಜ್ ಇದೆ, ಮತ್ತು ರಿಟ್ ಜ್ಯೂರಿಸ್ಡಿಕ್ಷನ್ ಗೊತ್ತಿರಲಿ, ಟೆರಿಟರಿ ಎಲ್ಲಿದೆ ಅಂತ ಗೊತ್ತಿರಲಿ, ಎಲ್ಲಿ ಅಪ್ಲೈ ಆಗುತ್ತೆ ಅಂತ, ಪವರ್ ಆಫ್ ರಿವ್ಯೂ ಮತ್ತು ಸೂಪರಿಂಟೆಂಡೆನ್ಸ್ ಇಲ್ಲದ್ರ ಬಗ್ಗೆ ಗೊತ್ತಿರಬೇಕು. ಇದನ್ನು PDF ಅನ್ನು ಮತ್ತೆ ಓದ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ಏನಾದರೂ ಡೌಟ್ಗಳಿದ್ದರೆ ಕಮೆಂಟ್ ಮಾಡಬಹುದು, ಟೆಲಿಗ್ರಾಮ್ನಲ್ಲಿ ಮೆಸೇಜ್ ಮಾಡಿ ತಿಳಿಸಿ. ಎಸ್, ಥ್ಯಾಂಕ್ ಯು.